ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾರಿವೆ. ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾರಿವೆ. ಓ ಗುರುವೇ ನೀನರಿವೆ, ಓ ಗುರುವೇ ನೀನರಿವೆ. ಸೂರ್ಯನ ಪ್ರಜ್ವಲಿಪ ಪ್ರಭೆಯ ದೃಷ್ಟಿಸಲು ಕಣ್ತುಂಬ ಬೆಳಕು ಮತ್ತೇನು ಕಾಣದು. ಕೋಟಿ ಸೂರ್ಯನು ನೀ ಗುರುವೇ, ಜ್ಞಾನದ ಬೆಳಕಲಿ ಅಜ್ಞಾನ ಕಳೆವೆ. ಓ ಗುರುವೇ ನೀನರಿವೆ, ಓ ಗುರುವೇ ನೀನರಿವೆ. ದೀಪಸ್ತಂಭಗಳು ಬಹಳ, ಅಗ್ನಿಯದು ಒಂದೇ. ಜೀವಿಗಳು ಹಲವಾರು, ಆತ್ಮವದು ಒಂದೇ. ನೀನಿಲ್ಲದೆ ಗುರುವೇ ಬೇರೇನೂ ಇಲ್ಲ. ಭೇದದ ಅಂತ್ಯವದು ನಾನು ಉಳಿದಿಲ್ಲ, ನಾನು ಉಳಿದಿಲ್ಲ. ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾ ಹರಿವೆ. ಓ ಗುರುವೇ ನೀನರಿವೆ. ಅರಿವಿಲ್ಲ, ಏನೊಂದು ತಿಳಿದಿಲ್ಲ. ನಿನ್ನ ಸೇವೆ ಹೊರತಾಗಿ ಬೇರೇನು ಬೇಕಿಲ್ಲ. ಉಸಿರುಸಿರಲಿ ನಿನ್ನ ಸ್ಮರಿಸೆ, ಗುರುಮಯವು ಈ ಜಗವು. ಮಾಯೆಯನು ನೀ ಸರಿಸೆ, ಸಾರ್ಥಕವು ಈ ಉಳಿವು. ನನ್ನೊಳಗಿನ ನನ್ನರಿಯಲು ನೀನಾದೆ ದಾರಿದೀಪವು. ಯೋಗೀಶ್ವರ ಸ್ವಾಮಿ ಶರಣು ಶರಣಾರ್ಥಿ, ಪದ್ಮಪಾದಕ್ಕೆ ಶರಣು ಶರಣಾರ್ಥಿ, ಪದ್ಮಪಾದಕ್ಕೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ, ಅಂತೇಳಿ ಹೇಳಿದ್ದೆ. ಆದ್ರೆ ಆ ಕೇಳೋರು ನಾವು ಬ್ಯಾರೆದವ್ರ ಕಡೆ ಬ್ಯಾಡ, ಅವರೇ ನಾ ಬರೀ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಇವರೆಲ್ಲ ಉಪನಿಷತ್ತು ಭಗವದ್ಗೀತಾ ಅವು ಮತ್ತು ಅವಕ್ಕೆ ಲಕ್ಷಣಗಳು ಅವು ಎಲ್ಲ ಈಗ ಯಾರು ಹೇಳಂಗಿಲ್ಲ. ಅವರ ಬೇಕಂತೇಳಿ ಎಲ್ಲ ಕಟ್ಟಾರು. ಯಾರ ಕಡೆ ಕೇಳಿ 3 ವರ್ಷ ಆಯ್ತು ರೀ, 3 ವರ್ಷ ಆಯಿತು. ಹಂಗೆ ಕೂತೈತಿ. ಇನ್ನೊಬ್ರ ಕಡೆಯಿಂದ ಕೇಳಂಗಿಲ್ಲತ್ತಾರು. ನಾನು ಅಲ್ಲ ಹಿಂಗಾಗೈತೆ, ಆಯ್ತು ತಗೋ ಬರ್ತೇನೆ ಅಂತೇಳಿ ನಾವು ಆಗ ಹೋಗಿ ನಾ ನೋಡಿದೆ. 6ನೇ ತರಂಗಿತ್ತು. 5ನೇ ತರಂಗ. ಹಾಂ, ಆದ್ರೆ
ಒಂದು ತಿಂಗಳ ನನಗೆ ಮೊದಲೇ ಸ್ವಲ್ಪ ಆರಾಮ ಇರಲಿಲ್ಲ. ಹೌದು. ಆ ರತ್ನಾವಳಿ ಹೇಳೋಕೆ 3 ತಾಸು ಹೇಳಿ ಹಿಂಗೆ ಮಾಡಿ ತ್ರಾಸ ಆಗಿತ್ತು. ಆಮೇಲೆ ಇದು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಹ್ಞೂ ಅಲ್ಲಿ 2 ದಿನ 2 ತಾಸು ಎರಡು ಟೈಮ್ ಒಂದೊಂದು ದಿನ ಒಂದೂವರೆ ತಾಸು ಒಂದೇ ತಾಸು ತ್ರಾಸ ಆಕತಿ, 1 ತಾಸು ಹೇಳ್ರಿ ಅಂತೇಳಿ ಅವರು ಅಂದಿದ್ರು. ಅದಕ್ಕೆ ಗಟ್ಟಿ ಅವ್ರು. ಯಾ. ನಾ ಲೆಕ್ಕ ಹಾಕಿನ 1 ತಾಸು ಹೇಳಿ ಮುಗಿಯಂಗಿಲ್ಲ. ಒಂದು ತಿಂಗಳದಾಗ ಮುಗಿಯಂಗಿಲ್ಲ. ಅದು ಹೇಳಿ ನಾ 2 ತಾಸು ಶುರು ಮಾಡಿ ಮುಂಜಾನೆ ಟೈಮ್ ಸಿಕ್ತಿತ್ತು. ಅದ್ರಾಗ ಒಂದು ಏನೈತಿ ಜರ ಅದು ಮೈಕ್ ಇದು ಜರ ಜೋರಲ್ಲಿ ಹೇಳಿ ಜೋರು ಹೇಳಿ. ಜೋರಲ್ಲಿ 2 ತಾಸು ಹೇಳಿದ ಕೂಡಲೇ ಗಂಟಲು ಕಟ್ಟಾಗಿ ಅದು ಹಿಂದಿಗಡೆ ಒಂದು 10-12 ದಿನ ಹೇಳಿದ್ದೆ, 10-15 ದಿನ ಹೇಳಿದ್ದೆ. ಅಷ್ಟರೊಳಗನ ಹಿಂಗೆ ಉಗುಳನ ರದ್ದು ಹೋಗೋದಪ್ಪ, ಅದು ಗಂಟ್ಲು ಕಟ್ತಿದ್ದು ಹಿಂಗಾತು, ರಕ್ತ ಬರಕತ್ತು. ಏನು ಮಾಡ್ಬೇಕು ಅಂತೇಳಿ ಧಾರವಾಡಕ್ಕೆ ಹೋಗಿ ಮತ್ತು ಅಲ್ಲಿ ಕೇಳೋರು ಅವರು ಎಲ್ಲ ಕೂಡಿದ್ದ ಧಾರವಾಡಕ್ಕೆ ಹೋಗಿ SDM ದೊಡ್ಡ ಎಲ್ಲ ಫೆಸಿಲಿಟಿಗಳು ಅದಾರೆ ಅಲ್ಲಿ. ಅಲ್ಲಿ ಹೋಗಿ ತೋರ್ಸೋಣ. ಅವ್ರು ಒಳಗೆ ಕ್ಯಾಮ್ರಾ ಬಿಟ್ಟು ಎಲ್ಲ ನೋಡಿದ್ರು, ಒಳಗೆ ಎದಿ ಅವೆಲ್ಲ ತಪಾಸ್ ಮಾಡಿದ್ರು. ಅವರೊಂದು ನೀವು ಭಾಳ ಕೊಟ್ರಿ ಅದಕ್ಕೆ ಮಾತು ಎಕ್ದಮ್ ಮಾತಾಡೋವಾಗ ನೀವು ಬಂದ ಮಾಡಬೇಕು ಬಾಯ್ ಮತ್ತು ಹಿಂಗೆ ಹೇಳ್ಬಿಟ್ರು. ಮತ್ತು ಔಷಧ ಗುಳಿಗೆ ಬರ್ಕೊಟ್ಟು ಅದೇ ಮತ್ತೆ ಹಂಗೆ ಮಾಡಬೇಕು. ಮತ್ತೆ ಯಾವ ಈಗ ನೀವು ಬಂದಾಗ ಕೂಡ ಮಾತಾಡಬೇಡ, ತುಂಬ ಈಗಾದ್ರೆ ಮಾತಾಡಬೇಡ್ರಿ, ಕಮ್ಮಿ ಅಟ್ಟೆ ಸೋಮ. ಹಾಂ ಸುಮ್ಮ ಸಾಂಗ್ ಏನು ಒಂದು ಸಾಯೋದು ಅಡ್ಡಾಡ್ತಾನೆ ನಮಗೆ ಬೇಕಲ್ಲ ಈಗ ನಮ್ಮ ಸಲ ಇಲ್ಲಿ ತನಕ ಬಂದಿರಿ. ಮತ್ತು ಅದೇನು ಏನು ನೀವು ಈಗ ನಿಮಿಷಿಗೆ ಒಬ್ಬೊಬ್ರು ಬರ್ತಾರೆ, ಎಲ್ಲರಿಗೆ ಹೇಳ್ಕೊತ ಕುಂಡ್ರೆ ಆಗ್ತದ. ಒಮ್ಮೆ ಎಲ್ಲರೂ ಬರೋಣ, ಒಂದು ಸ್ವಲ್ಪ ಅಗದಿ ಮೇನ್ ಪಾಯಿಂಟ್ ಇರ್ತದೆ. ಏನೋ ಅಂದ್ರೆ ನಿಷ್ಕಾಮ. ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ಹಾಂ ಹಾಂ ರೀ. ನಾನು ಅದಕ್ಕೆ ಹಿಂದಿಗಡೆ ಅವ್ರಿಗೆ ಮತ್ತು ಹಿಂಗೆ ಆಗೈತಿ ಇದು ಈಗ ಬಂದ್ ಮಾಡೋದು. ಮತ್ತು ಮತ್ತೆ ಹಿಂದಿಗಡೆ ಇದನ್ನು ಸ್ವಲ್ಪ ಆರಾಮ ತೊಗೊಂಡು ಆರಾಮ ಆದಮೇಲೆ ಮತ್ತೆ ನಾ ಬಂದು ಶುರು ಮಾಡಿ ಬ್ಯಾಗ್ ಕೊಡು, ಬ್ಯಾಗೆ. ಅವ್ರು ಅದೇ ಅದೇ ಆದ್ರೆ ಮತ್ತು ಅವರು ಆ ಟ್ರಸ್ಟಿಯವರು ಅಂದ್ರೆ ಮತ್ತು ನೀವು ಹೆಂಗ್ರಿ ಯಾರ ಕಡೆಯೂ ಕೇಳೋದು. ನಾನು ಇರೋದೇ ಕಾರಣ ಬರ್ತೇನೆ. ನನ್ನ ಸ್ವಲ್ಪ ರೇಟ್ ತೊಗೊಳಕ್ಕೆ ಇದು ಒಂದು ಸ್ವಲ್ಪ ಸರಿ ಆಗಲ್ಲ. ನಾ ಬಂದು ನಾವು 2 ದಿನ ಯಾಕೆ ಮುಗಿಸ್ಬಿಟ್ಟೆ. ದೂರ ಈ ಕಡೆ ಹುಬ್ಬಳ್ಳಿದಿಂದ ಇನ್ನೂ ಬರೋರು 50-60 ಮಂದಿ ಅದಾರ ಬರೋರು. ಅದು ನಮ್ಗೆ ಭೇಟಿ ಆಗಿಲ್ಲ. ಅಲ್ಲಿರ್ತೇನೆ ಬಿಜಾಪುರ ರೋಡಿಗೆ ಒಂದು ಹಾಂ ಹಾಂ ಅದು ಏಕಾಂತ ಇದು ಒಂದು ಹಾಂ ಬರೋವ್ರೆ. ಜಾಮ್ ಮಾಡ್ಕೊಂಡು ಅಲ್ಲೇ ಇರ್ತೇನೆ. ಹಾಂ 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 ಇಲ್ಲಿ ದಿನ ಬರೋಂಗಿಲ್ಲ, ಬರೋವ್ರೆ. ಅಲ್ಲೇ ಇರ್ತೇನೆ. ಹಾಂ ಇವ್ರು ಎಲ್ಲ ನಾವು ಹೆಂಗೆ ರೀ ಮತ್ತು ಶಿಷ್ಯರದಾರ ಭಾಳ ಮಂದಿ ವಯಸ್ಸಾಗೈತಿ, ಅಲ್ಲಿ ನಡೆದು ಬರೋದು ಆಗೋದಿಲ್ಲ ನಮ್ಗೆ. ಮತ್ತು ಹೆಂಗೆ ರೀ 2 ದಿನಕ್ಕೆ ಒಂದು ಸೋಮವಾರಕ್ಕೆ ಒಂದು ತಾಸರ ಬಂದು ಹೋಗಿದ್ವಿ. ನಾನು ಸೋಮವಾರಕ್ಕೆ ಬಂದು ಬರ್ತೀನಿ, ಒಂದು ತಾಸು ಆರಾಮ. ಅದಕ್ಕಾಗಿ ಅಲ್ಲೇ ಇರ್ತೀನಿ. ಮಾಡಬೇಕನ್ನೋ ಅವ್ನು ಕಾಮನ ಐತೆ ಇಲ್ಲ, ಅವ ಈ ಕಾಮನ ಇಟ್ಕೊಂಡ ಮಾಡ್ತಾನೆ, ಅದನ್ನು ಕಲಿತಾನೆ, ಇದನ್ನು ಮಾಡ್ತಾನೆ. ಎಲ್ಲ ಮಾಡೋದು ಪ್ರತಿಯೊಬ್ಬರು ಮಾಡೋದು ಒಂದು ಕಾಮನ ಇಷ್ಟ ಮಾತ್ರ. ನಿಷ್ಕಾಮ ಹೆಂಗ ಕಟ್ಟಿ ಅಂತ ಕಾಮನ ಹೇಳಿದ. ಹೀಗೆ ನೀವು ಉದಾಹರಣೆ ಕೊಟ್ಟಿರಲಿಲ್ಲ. ಇದು ಮಾತೇನದಲ್ಲ, ಇದು ನಿಷ್ಕಾಮ ಕರ್ಮಕ್ಕೆ ಒಂದು ಫಲ ಇದೆ.
ನಿಷ್ಕಾಮ ಬರೀ ನಿಷ್ಕಾಮ ಅಂದಿಲ್ಲ ಅಲ್ಲಿ, ನಿಷ್ಕಾಮ ಕರ್ಮ ಅಂದ ಮೇಲೆ ಆ ಹುಡುಗ ಶಾಲೆಗೆ ಹೋಗ್ತಾನ, ಒಂದು ಊರಿಗೆ ಹೋಗ್ತಾನ, ಬೇಡ ಬಯಲು ಕಡೆ ಹೋಗ್ತಾನ, ಅದು ಕ್ರಿಯಾ ಇದ್ದರೆ ಕರ್ಮ ಅಂತ ಹೇಳಿಕೊಡ್ತದ. ಆದ್ರೆ ಕರ್ಮದ ಗಣನೆಯಲ್ಲಿ ಬರೋದು. ಅವ ಶಾಲೆಗೆ ಹೋಗೋದು, ಅವ ಏನೋ ಮಾಡ್ತಾನೋ ಏನೋ ಬಿಡ್ತಾನ, ತಾನು ಒಂದು ಇದಕ್ಕಾಗಿ ಸಂಸಾರಕ್ಕಾಗಿ ಮಾಡುವ ಕರ್ಮ ಅಲ್ಲವು. ಯಾವುದರಿಂದ ಪುಣ್ಯ ಉತ್ಪತ್ತಿ ಆಗುತ್ತದೆಯೋ ಪುರುಷ ಪ್ರವೃತ್ತಕ ವಾಕ್ಯಂ ವಿಧಿ, ಪುರುಷ ನಿವರ್ತಕ ವಾಕ್ಯಂ ನಿಷೇಧ. ಇದು ವೇದದಲ್ಲಿ ಹೇಳ್ತೀನಿ. ಪುರುಷ ಪ್ರವೃತ್ತಕ ವಾಕ್ಯಂ, ಪುರುಷನನ್ನು ಅದು ಆ ಜೀವನನ್ನು ಇದನ್ನು ಮಾಡುವಂತ ಎದಕ್ಕೆ ಆಜ್ಞೆ ಮಾಡುತ್ತೆ. ಅದರ ನಿಜಗೊಂಡ್ರು ಅದನ್ನೇ ಹೆಂಗೆ ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮ ಅಂದ್ರೆ ಪಾಪ ಕರ್ಮ ಮಾಡಬೇಡ ಅಂತ ಹೇಳಿ, ಪುಣ್ಯನ ಮಾಡು ಅಂತ ಹೇಳಿದ್ರೆ ಪುರುಷ ಪ್ರವರ್ತಕವಾಗ್ತದೆ, ಪುರುಷ ನಿವೃತ್ತಕವಾಗ್ತದೆ. ಮಾಡಬೇಡ ಅಂತ ಹೇಳಿ ಅಂತ ಹೇಳ್ತಿ, ಪಾಪ ಮಾಡಬೇಡ, ಪುಣ್ಯ ಮಾಡು. ಇದು ವೇದದ ವಿಧಿವಾಕ್ಯಗಳು. ಇವು ಕರ್ಮ ಅಂತ ಹೇಳ್ತದ. ಅವ ಶಾಲೆಗೆ ಹೋಗ್ತಾನೋ, ತಿರ್ಗಾಡಕ್ಕೆ ಹೋಗ್ತಾನೋ, ಒಂದು ಊರಿಗೆ ಹೋಗ್ತಾನೋ, ಅದರಿಂದ ಪುಣ್ಯನೋ ಪಾಪ ಇವು ಏನದಲ್ಲ. ಧರ್ಮ ಅಂತಕ್ಕಂಥದ್ದು ಏನೈತಿಲ್ಲ ಪುಣ್ಯ. ಈ ದಾನ ಮಾಡಿ ಧರ್ಮ ಮಾಡ್ತಾರಲ್ಲ, ಅದರಿಂದ ಧರ್ಮ ಮಾಡ್ತಾರೆ, ಪುಣ್ಯ ಇದು ಭಗವಂತ ನಾಮಸ್ಮರಣೆ ಮಾಡೋದು. ಇದು ಹೇಳ್ತಾರ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಮರಣ ಮಾಯಾ ಕರ್ಮ ಮರಣ ಅದೊಂದು ಆರೋಗ್ಯ ಹಿರಿಕಾರಿ ವಾಯು ಕಲ್ಯಾಣ ವಿಚಾರಣೆ ಅಂತ 108 ಇವು ಭಗವಂತನ ನಾಮಸ್ಮರಣೆ ಎಲ್ಲ ಇವುಗಳಿಂದ ಪುಣ್ಯ ಉತ್ಪತ್ತಿ ಆಗುತ್ತದೆ. ಇವು ಕರ್ಮ ಅಂತ ಹೇಳ್ಬೋದಾವ. ಹುಡುಗ ಶಾಲೆಗೆ ಹೋಗ್ತಾನೋ, ಅದು ಮಾಡ್ತಾನೋ, ನೌಕರಿ ಮಾಡ್ತಾನೋ, ಅದು ಲಗ್ನ ಮಾಡ್ಕೋತಾನೋ, ಏನು ಪುಣ್ಯನ ಮಾಡ್ತಾರೋ. ನಿತ್ಯ ಕರ್ಮ ಆಯ್ತು ಬಿಡ್ರಿ. ಈಗ ನಾವು ಬಂದಿದ್ದೇವಲ್ರಿ ಎಲ್ಲರೂ, ಇದು ಕರ್ಮ ಏನ್ರಿ ಇದು? ಇದು ಕರ್ಮನ. ಯಾಕಂದ್ರ ಇಲ್ಲಿ ಇಲ್ಲಿ ಇದು ಅಧ್ಯಾತ್ಮದೊಳಗೆ ಬರ್ತದೆ. ಇದು ಹೇಳ್ತಾನೆ, ಇದು ಬಂದಿರಿ ಏನಂದ್ರೆ ಏನು, ಒಂದು ಕೆಲ್ಸಕ್ಕೆ ಬಂದಿಲ್ಲ, ನೀವು ನಿಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದೀರಿ ಅಂದ್ರೆ ಅದು ಬೇರೆ ಆಗ್ತಿತ್ತು. ಸಂಸಾರದ ಯಾವ ಕೆಲಸನೂ ಇಲ್ಲ. ನೀವು ಬಂದದ್ದು ಅಧ್ಯಾತ್ಮದ ಪೇಮೆಂಟ್ ಬಗ್ಗೆ. ಇದು ಅಧ್ಯಾತ್ಮದೊಳಗೆ ಬರ್ತದೆ. ಇದು ನಿಷ್ಕಾಮ ಐತೆ. ಐತೆ. ಆದ್ದರಿಂದ ಆಯ್ತಾ, ಹರನಡಿ ಬಿಡಿ ಶಾಂತರೊಡನಾಡು ಕೈವಲ್ಯ ಪದ್ಧತಿ ಶ್ರೀ ಗುರು ವಚನೋಪದೇಶ ಶಾಂತರೊಡನಾಡು ಅಂದ್ರೆ ಮಹಾತ್ಮರು ಕೂಡ ಒಡನಾಡು, ಸತ್ಸಂಗ ಮಾಡು, ಪುಣ್ಯ ಕೆಲಸ. ಆದ್ದರಿಂದ ಅಧ್ಯಾತ್ಮದ ಕಡೆಗೆ ಏನು ಒಲವುತ್ತಂತ ಕೇಳಿದ್ರೆ ಇವು ಎಲ್ಲ ಎಂದಾವು. ಅದು ಪುಣ್ಯ ಬರಲಿ, ನನಗೆ ಒಳ್ಳೇದಾಗಲಿ ಅನ್ನೋದು ಏನೂ ಅಲ್ಲಿ ಯಾವ ದೇವರಿಗೆ ಬೇಡ್ಕೊತಿರ್ತಾನೋ ಒಬ್ಬ, ನನಗೆ ಒಳ್ಳೇದಾಗಲಿ, ನನಗೆ ಅದು ಇರಲಿ, ಮಕ್ಕಳು ಹುಟ್ಟಲಿ, ರೊಕ್ಕ ಸಿಗಲಿ, ಅದು ಏನೇನು ಆಸೆತ್ತಾನೋ ಅದು ನಿಷ್ಕಾಮ ಕರ್ಮ, ಸಕಾಮ ಕರ್ಮ. ಆದರೂ ಅದು ಈ ರೀತಿ ನಾವು ಭಗವಂತನ ನಾಮಸ್ಮರಣೆ ಮಾಡೋದಾಗಲಿ, ಈಗ ನೀವು ಇಷ್ಟೆಲ್ಲ ತಗೊಂಡು ಇಲ್ಲಿ ಬಂದದ್ದಾಗಲಿ, ಏನು ಕೆಲಸ ಇಲ್ಲ, ನಿಮ್ಮ ಮನೆ ಸಂಸಾರ ಕೆಲಸ ಇಲ್ಲ, ಕಾಮನ ಇಲ್ಲ,
ಆದ್ದರಿಂದ ಈ ಶಾರೀರಿಕ ಮಾನಸಿಕ ಇವೆಲ್ಲ ಏನೂ ಇಲ್ಲ. 3 ವಾಣಿ ಮನಸ್ಸು ಕಾಯ ಶರೀರದಿಂದ ಆಗತಕ್ಕಂಥ ಕ್ರಿಯೆಗಳಿಗೆ ಕರ್ಮ ಅಂತಾರೆ. ಅವು ಪಾರಮಾರ್ಥಕ್ಕೆ ಸಂಬಂಧಪಟ್ಟು ಅಥವಾ ಭಗವಂತನ ಸಂಬಂಧಪಟ್ಟದ್ದು ಇದ್ದರೆ ಅದು ಕರ್ಮ ಅಂತ ಹೇಳ್ಕೊಳ್ತದೆ. ಆದ್ದರಿಂದ ಇದು ಯಾವ ಒಂದು ನಿಮ್ಮ ಮನೆ ಸಂಸಾರದ ಕೆಲಸ ಇಲ್ಲ. ಬರ್ರಿ 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 ಶಿವ ಶಿವ ನೀವು ಬಂದರೆ ಭಾಳ ಚಲೋ ಬರ್ರಿ ಹ್ಞೂ ಬರ್ರಿ ಗವಿ ಮಠದ ಸ್ವಾಮಿಗಳು ಹೌದು ಪರವಾಗಿಲ್ಲ. ಮತ್ತೆ ಅರ್ಥಕ್ಕೆ ಬಿಡಲಿಲ್ಲ. ನಾ ಎಷ್ಟು ಪ್ರವಚನ ಮಾಡೀವಿ ಅವು ಕುಡ್ದು ರಿಕಾರ್ಡ್ ನಿಮ್ಮಲ್ಲಿ ಅದಾವ ಎಲ್ಲ. ಅವ್ರು ನಮ್ಮ ಶಿಷ್ಯರು 3 ಮಂದಿ ಅಲ್ಲಿ 3 ಮಠಕ್ಕೆ ಆಗ್ಯಾರ. ನಮ್ಮಲ್ಲಿ 115 ಮಂದಿ ಸನ್ಯಾಸಿಗಳಿಗೆ ಮಠಾಧೀಶರಿಗೆ ಅಭ್ಯಾಸ ಮಾಡಿ ಕಳಿಸ್ಯಾರ 5 ವರ್ಷ. ಅವೆಲ್ಲ ರೆಕಾರ್ಡ್ ತುಂಬಿಕೊಂಡಿದ್ದರು, ಇದು ಮಾಡಿದ್ದಾರೆ. ಅವೆಲ್ಲ ನಮಗೆ ತುಂಬಿಕೊಡ್ರಿ ಅಂದರು. ಹಾಂ, ಕೊಪ್ಪಳದ ಗವಿ ಮಠದ ಸ್ವಾಮಿಗಳು ತುಂಬಿ ನಮ್ಗೆ ಏನೋ ಮಾಡಿ ತುಂಬಿಕೊಡ್ಬೇಕು. ಯಾಕೋ ಅದು ಮಾಡಿಕೊಡ್ಬೇಕು, ತುಂಬಿಕೊಡಿ. ಅದು ಭಾಳ ದೊಡ್ಡ ಉಪಕಾರ ಆಗ್ಯದ್ರಿ. ಅದು ಇಡೀ ನಿಮಗೆ ಎಷ್ಟು ಕಾಲಕ್ಕಾದ್ರೂ ಎಲ್ಲರಿಗೂ ಸಿಗ್ತಾವ ಮುಂದಿನ ಪೀಳಿಗೆ. ಅದೇ ಅವು ಅದು ಈಗ ಸದ್ಯ ಆನ್ಲೈನ್ ಯೂಟ್ಯೂಬ್ನಾಗೂ ಭಾಳ ಅದಾವ್ರಿ, ಎಲ್ಲ ಬಂದವೇ ರೀ ಇದ್ರಾಗ. ಇವು ನಿಜೂಢರ ಜ್ಞಾನ ಪ್ರತಿಪಾದನ ಸ್ಥಳ ಅವು ಅಷ್ಟು ಶ್ರೀ ಗುರು ವಚನ ಪ್ರದೇಶ ಹಿಡ್ಕೊಂಡು ಜ್ಯೋತಿ ಬೆಳಗುತ್ತಿದೆ ತನಕ ಸರಿಯಾಗಿ ಚೆನ್ನಾಗಿ ಹೇಳ್ಬಿಟ್ಟಿದೆ. ಮತ್ತು ಅವು ಇದು ಅವು ಉಳಿದೂ ಹೇಳಿ ಏನು ನೀರು ನೀರ ಕೈ ಬಿಡಲ್ಲ. ಓ ಭಾಳ ಓರಿ ಅಣ್ಣವ್ರು ಬಂದಾರ್ರಿ. ಅವ್ರು ಸಲಾಪುರದ ಬಂದಾರ್ರಿ. ನಾ ಇಲ್ಲೇ ಆತನಿಗೆ ಬಂದಿದ್ದ ಅಲ್ಲೇ ರೀ, ಸಮೀಪ ಅಂತದ ಈ ಕಡೆ ರೀ. ಹಾಂ ರೀ ಬಂದಿಲ್ಲ ಆಕಿರಿ. ಈ ಕಡೆ ಬಂದಾರ ಅಲ್ಲಿ ಬಂದಿರೋ ಜೋಡಿಯಾಗಿ ಬರ್ತಿದ್ರು. ಜೋಡಿಯಾಗಿ ಇನ್ನೇ ಹೇಳೋದಲ್ರಿ. ಯೂಟ್ಯೂಬ್ನ್ಯಾಗ ಮತ್ತು ಇವು ವಿಚಾರ ಚಂದ್ರೋದಯ ಬಾಗಲಕೋಟೆಯವರು. ನೀವು ನೋಡ್ರಿ ಅವ್ರು ಬಾಗಲಕೋಟೆ ಅಲ್ಲ, ಅವರು ಅಲ್ಲಿ ಬಾಗಲಕೋಟೆ ಪರಮರಾಮ ನೋಡ್ರಿ ಶಿಷ್ಯರು ಅವರೆಲ್ಲ. ಇವು ರಿಕಾರ್ಡ್ಗಳು ಕೇಳ್ಯಾರ ಅವರೆಲ್ಲ ಹೇಳಿದ್ರು. ಅವರು 3 ವರ್ಷ ಕೇಳಿವಿ ಅಂದ್ರು. ಅವರು 3 ವರ್ಷ ಈ ರಿಕಾರ್ಡ್ಗಳನ್ನು ಹೇಳಿದವರಿಗೆ ಕೇಳೇವಿ ನಾವು. ಆದ್ರೆ ಅದ್ರಾಗ ನಮಗೆ ಕೆಲವೊಂದು ಸಂಶಯ ಬಂದದ್ದು. ಕೇಳಕ್ಕೆ ಹೋದ್ರೆ ರಿಕಾರ್ಡ್ ಏನು ಹೇಳ್ಬೇಕು, ಅದೇ ಹೋಗ್ರಪ್ಪ ನನ್ನ ಕೈಲಿ ಆಗೋದಿಲ್ಲ. ಅದಕ್ಕಾಗಿ ಮತ್ತು ನಿಮ್ಮ ಕಡೆನೇ ತೋರ್ಸ್ಯಾರ ಅವ್ರ ಕೈ ಮಾಡಿ. ಮತ್ತು ಈಗ ಹೇಳೋದು ಬಂದ್ ಮಾಡಿ ನನಗೆ ಹಂಗೆ ಕೇಳಕ್ಕೆ ನಾವು ಗೊತ್ತ ಬಿಟ್ರಿ ಇಲ್ಲಿ 10-15 ಮಂದಿ ಏನು ಮಾಡ್ಬೇಕು. ಮತ್ತು ಎಷ್ಟು ದೂರಿಂದ ಬರ್ತೀವಿ ನಾವು. ಗೋಕಾಕ್ ಮತ್ತು ಈ ಕಡೆ ಇದು ಬಾಗಲಕೋಟೆ ಮತ್ತು ಎಲ್ಲ ಕಾಲೇಜ್ ಲೆಕ್ಚರರ್ಗಳು ಅವರು. ಹಾಂ, ಹಿಂಗಾಗಿ ನಾವೆಲ್ಲ ಬರ್ತೀವಿ. ನೀವು ಏನೋ ಮಾಡಿ ಹೇಳಬೇಕಂದ್ರೆ ಏನು ಹೇಳಬೇಕಂದ್ರೆ ನೀವು ಹಿಂದಕ್ಕೇನು ಹೇಳಿ ರಿಕಾರ್ಡ್ ಮಾಡಿರಲಿಲ್ಲ ಅವಕೂರ್ನ ಈಗ ಹೇಳಬೇಕು. ಆದ್ರೆ ಆ ಹೇಳಿದ್ದನ್ನು ಹೇಳಬಾರ್ದು. ಹಿಂದಕ್ಕೇನು ನೀವು ಹೇಳಿರಿ, ವಿಚಾರ ಚಂದ್ರೋದಯ ಹೇಳಿರಿ, ವಿಚಾರ ಸಾಗರನೂ ಹೇಳಿರಿ, ಎಲ್ಲ ಹೇಳಿರಲಿಲ್ಲ. ಆ ಹೇಳಿದ್ದು ಅವ ಗ್ರಂಥನ ಹೇಳಬೇಕು.
ಹಾಂ ಆ ಹೇಳಿದ್ದನ್ನು ಬಿಟ್ಟು ಅದಕ್ಕಿಂತ ಡೀಪ್ ಆಳವಾಗಿದ್ದ ಸೂಕ್ಷ್ಮತೆಯನ್ನು ನಮಗೆ ಹೇಳಿ. ಹಾಂ ಯಾಕೆ ಅವು ಒಟ್ಟು ನಮ್ಗೆ ಗೊತ್ತಲ್ಲ. 3 ವರ್ಷ ತನಕ ನಾವು ಸ್ಟಡಿ ಮಾಡಿ ಹೋಗ್ಬೋದು ಅಂತೇಳಿ ಆಯ್ತು. ಯಾಕಂದ್ರೆ ಆ ಎಳೆದಾಗ ನಾನು ಇವರು 100 ಮಂದಿ ಏನು ಇದ್ರಲ್ಲ ಸಾಧಕರು, ಮಠಾಧೀಶರು, ಬ್ರಾಹ್ಮ ಬ್ರಹ್ಮಚಾರಿಗಳು ಅವರೆಲ್ಲ 115 ಮಂದಿ ಕರ್ನಾಟಕ ತುಂಬ ಇದ್ದವರೆಲ್ಲ ಗೋಳ್ಯಾಗ್ಯಾರ. ಬಾಂಬೆಗಿದ್ದೀನಿ ಅವಾಗ ಬರದಾಗ ಬಾಂಬೆದಾಗ ನಾವು ಬಾಂಬೆಗೆ ಬರೋದಾಗೋದಿಲ್ಲ. ಇಷ್ಟು ಮಂದಿ ಎಲ್ಲಿರೋದು ಅಲ್ಲಿ. ಅದಕ್ಕಾಗಿ ನೀವ ಬಾಂಬೆ ಬಿಡ್ರಿ ನಮ್ಮ ತಲೆಗೆ ಅಂದರು. ಹಿಂಗಾಗಿ ಹಿಂದಿಗಡೆ ನಮ್ದು ಅವಾಗ ಏನಾನ ಬೆಳಿ ಬಿಟ್ಟಾಗಿದ್ದೆ ಅರಿವಿ ಅಂಗಡಿ ಕೋಟಿ ವ್ಯಾಪಾರ ಇತ್ತು. ಕೋಟಿ ಎಂಟ್ಲೆ ವ್ಯಾಪಾರ ಅಂಗಡಿಗಳು ಅರಿವಿ ಅಂಗಡಿ ಬಟ್ಟೆ ಅಂಗಡಿ ಸಿದ್ಧಾರೂಢ ಕ್ಲಾಸ್ ಸ್ಟೋರ್ ಅಂತೇಳಿ ಮತ್ತು 8 ಮಂದಿ ಅಡುಗೆ ಮಾಡೋ ನೌಕರ ಆಳುಗಳಿದ್ವು. ಅದೆಲ್ಲ ಗಮ್ಮಟ್ಟಿತ್ತು. ನೀವು ನಮ್ಮ ತಲೆಗೆ ಬಿಟ್ಟು ಬರಬೇಕಂದ್ರು. ನಾನು ಲೆಕ್ಕ ಹಾಕಿದೆ. ಮತ್ತು ಅವನು ಬಿಳಿ ಬೆಟ್ಟಾಗಿದ್ದಾಗ ಸಿದ್ಧಾರೂಢ ಮಠದಾಗ ಅದು ಅಧ್ಯಕ್ಷ ಸ್ಥಾನ ನನಗೆ ಇರ್ತಿತ್ತು. ಬಿಳಿ ಬೆಟ್ಟಾಗಿದ್ದಾಗ ಆಮೇಲೆ ಇದ್ದೀವಿ. ಆಯ್ತು ಬರ್ತೀರಿ. ಯಾಕಂದ್ರೆ ನಾವು ಕುಡಿಸಿ 5 ವರ್ಷ ತನಕ ಕೈ ಮಾಡಿ ಏನು ತಿನ್ಬೇಕಂತೀರಿ ಅದನ್ನು ಮಾಡಿ. ಅಂದ್ರೆ ನೀವೇನು ಕಾಯಿಪಲ್ಲೆ ತಿನ್ನಬೇಕು ಅದನ್ನು ತೊಗೊಳ್ಳಿ. ಇದೇ ತಿಂಗಿಲ್ಲ. ಮತ್ತು ಗುಲಾಬ್ ಜಾಮೂನ್ ತಿನ್ನೋಂಗೆ ಆಯ್ತಂದ್ರೆ ಅದನ್ನು ಮಾಡಿ 1, 2, 3 ಹಿಂಗಿಲ್ಲ ಹಿಂಗೆ ಮಾಡಿ ಆದ್ಮೇಲೆ ಅವ್ರಿಗೆ ಕಟ್ತಾರೆ. ಮತ್ತು ಒಟ್ಟರು ಮಠಕ್ಕಾಗಿ ನೋಡ್ರಿ ಎಷ್ಟು ಅವ್ರಿಗೆ ಹಿತ ಆಯ್ತು ನೋಡ್ರಿಪ್ಪ ಅಂತೇಳಿ ವಿದ್ಯಾ ಅದು ಸಫಲ ಎಲ್ಲ ಇನ್ನೊಬ್ಬರಿಗೆ ಲಾಭ. ಅದು ಅವಾಗ ಅಂದ್ರೆ ಅವಾಗ ಒಂದು ಇದನ್ನೇ ಅವರೆಲ್ಲ ಹೊಸ ಗಡಿಗಿದ್ದು, ಹೊಸ ಗಡಿಗೆ ಮಣ್ಣಿನ ಗಡಿಗೆ ಬಸಿತೈತೆ ಗೊತ್ತೈತಿ. ಆ ರೀತಿ ಅವರಿಗೆ ಶಾಸ್ತ್ರ ಸಂಸ್ಕಾರ ಅಷ್ಟು ಮೊದಲಿನ ಸಂಸ್ಕಾರ ಇಲ್ಲ ಅವರಿಗೆ. ನಾ ಆಳವಾಗಿ ಇದರ ಅಷ್ಟಕ್ಕೆ ಇದಕ್ಕೆ ಹೋದ್ನಿ ಅಂತಂದರೆ ಇದು ನಮಗೇನು ತಿಳಿವಲ್ದತ್ತೇಳಿ ಬಿಟ್ಟು ಹೋಗೋಬೇಕಿವಿ ಅಂಥೇಳಿ ಅವ್ರಿಗೆ ಎಷ್ಟು ಮಟ್ಟಿಗೆ ತಿಳಿತೈತಿ ಆ ಮಟ್ಟಕ್ಕನ. ಯಾಕಂದ್ರೆ ಶಾಸ್ತ್ರದಲ್ಲಿ ಯಕ್ಷಾನುರೂಪೋ ಹಿ ಬಲಿ ಎಂಬನೇ. ಯಾವ ದೇವರಿಗೆ ಏನು ಬೋನ ಒಯ್ಯಬೇಕು ಅದನ್ನೇ ಒಯ್ಯಬೇಕು. ಈಗ ಶಿವನಿಗೆ ಅಂಬಲಿ ಬೇಕು. ಅಂಬಲಿ ಬೇಕಂತ ಶಿವನಿಗೆ ಅಂಬಲಿ ಬೇಕಂತ ಅದನ್ನು ಓದ್ ಗಣಪತಿ ಮುಂದಿಟ್ಟೆ ಒಯ್ಯ ಕಡೆ ಕುಡಿರಿ ಇರಲಿ ಅಂದ್ರೆ ಅರ್ಥಾರ್ಥ ಅಧಿಕಾರಿ ಯಾವ ಸ್ಟೇಜ್ನಾಗ ಅದಾನ ಅದನ್ನು ನೋಡಿ ಅವರಿಗೆ ಬೋಧ್ ಮಾಡಬೇಕು ಅಂತ ಶಾಸ್ತ್ರ. ಆದ್ದರಿಂದ ನಾನು ಅತಿ ಆಳವಾಗಿ ಯಾವಾಗ ಹೇಳಿಲ್ಲ ಅವರಿಗೆ. ಆದ್ದರಿಂದ ಇವ್ರು ಏನಂದ್ರು ಅದನ್ನು ಹೇಳ್ರಿ, ಅದು ಹೇಳಿದ್ದು ಬೇಡ, ಅದಕ್ಕಿಂತ ಸೂಕ್ಷ್ಮ ಆಯ್ತು. ಅವಾಗ ಕೇಳಿನವ್ರು ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಐತಂದ್ರು. ಶ್ರುತಿ ಪ್ರಮಾಣ ಸಹಿತ ಐತ್ರಿ ಅವಾಗ ಅಷ್ಟಿರಲಿಲ್ಲ. ಹಿಂದಿಗೆ ಬಂದ ಯಾಕೆ 5 ವರ್ಷ ನಾ ಕಾಶಿ ಅಭ್ಯಾಸನೂ ಮಾಡಿ ಎಂಬುದು ಅವೆಲ್ಲ ವೇದ ಉಪನಿಷತ್ತುಗಳೆಲ್ಲ ಇದು ಅದಾವು ಅಂತ ಅವಕ್ಕೆ ಜೋಡಣೆ ಮಾಡಿಬಿಟ್ಟಿನಿ ಅಲ್ಲಿ ಪ್ರಮಾಣಗಳು ಮತ್ತು ಅದಕ್ಕೆ ಲಕ್ಷಣಗಳು, ಆ ಲಕ್ಷಣದ ಪದಕೃತಿಗಳು ಹಿಂಗೆ ಮಾಡಿ ಅವೆಲ್ಲ ಯೂಟ್ಯೂಬ್ನಾಗ ಬಂದಾವ್ರಿ. ಅದೇ ಬರೋಬರಿ. ಹಾಂ ಹೀಗಾಗಿ ಯೂಟ್ಯೂಬ್ನಾಗ ಅದಾವ ಅವೆಲ್ಲ ಭಾರಿ ಆಗಿದ್ರಿ ಅದು. ಈಗ ನಮಗೆ ಮೊದಲು ಸೇರಿ ಹೋದರೂ ಕೂಡ ಅಂತೂ ವಿದ್ಯೆ. ಹಾಂ ಅದಕ್ಕೆ ಜಲ್ದಿ ಹೋಗಿ ಬಿಡ್ಬೇಡ್ರಿ ಅಂತ ನಮ್ಮದ್ರಿ. ಅಂದ್ರೆ ನಮಗೆ ಭಾಳ ಸಿಗೋದವ ಪಟ್ನೆ ನೀವು ಗಡಿಬಿಡಿ ಮಾಡಿದ್ರಂದ್ರೆ ನಮಗೆ ತಪ್ಪೋಟ ಆಗ್ತದ. ಆದದ್ದೇ ಇತ್ತಿರು ಇದು ನಾನು ಆಯುಷ್ಯದೊಳಗೆ ಈಗ 88 ಈಗ 88 ಅದಾವ. ಏನು ಮುಗಿದು ಏನು 90 ಸನಿಗೆ ಬಂದೈತಿ. ಆದರೂ ಜಸ್ಟ್ ಅದು ನನ್ನ ಆರೋಗ್ಯ ಇಷ್ಟು
ಅದು ಶಕ್ತಿನೂ ಎಷ್ಟಿತ್ತು ಏನೋ ವಿಚಿತ್ರ ಇದು ನಂದೆಲ್ಲ ವಿಚಿತ್ರ. ಇಷ್ಟು ವಯಸ್ಸಿನಾಗಿಟ್ಟು ಜೋರು ಹಾ, ಎರಡು ಕ್ವಿಂಟಲ್ ಈ ವೇಟ್ ಲಿಫ್ಟಿಂಗ್ ಎತ್ತಿದೆ ಹಿಂಗೆ. ಒಂದು 100 ಕಿಲೋದ ಗಾಲಿ, ಕೆಬ್ಬಣ ಗಾಲಿ ಈಚೆಗಡೆ ಅಂದ್ರೆ ಜಿಮ್ ಅಂತಾರ ಬಾಂಬೆ. ಜಿಮ್ ಅಂದ್ರೆ ವ್ಯಾಯಾಮ ಶಾಲಾ. ಈಚೆ ಕಡೆ ಒಂದು 100 ಕಿಲೋದು ಅದು ಕೆಬ್ಬಣ ಗಾಲಿ, ಈಚೆ ಕಡೆ ಒಂದು 100 ಕಿಲೋ ನಡು ಹಾರಿ ಅದನ್ನ ಹಿಂಗೆ ಹಿಡಿದು ಹಿಂಗೆ ಮಾಡಿ ಹಿಂಗೆ ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಅಂದ್ರೆ 2 ಕ್ವಿಂಟಲ್ ಕಾರ್ ಗಾಡಿಗೆ ಹಿಂದೆ ಬಂಪರ್ ಹಿಡಿದು ಮ್ಯಾಲೆ ಹಾಕೊಂಡು ನಿಂತ್ಕೊಂಡು ಶಕ್ತಿ. ಅಲ್ರಿ ಅವ್ರಿಟ್ಟು ಬರಲ್ಲಲ್ರಿ ಅನ್ಕ ಕುಂಡಿರ್ತಿದ್ದೇವೆ ಅನ್ಕ ಅವ್ರು ಬರ್ತಕ್ಕ ಕುಂಡ್ರಲ್ರಿ ಬರ್ತಾರೆ ಈಗ ಅವರು. ಹಾಂ ಬರ್ಲಿ ನಾ ನೀವು ಅಡಿಗೆ ತಯಾರು ಮಾಡ್ರಿ. 2 ಕಾ ಕೊಡ್ರಿ 2 ಕಾ ಕೊಡ್ರಿ. ಈಗ ನಾನು 15 ಮಠಗಳದಾವು ಹಾಂ ಕರ್ನಾಟಕದಾಗ. ಹಾಂ ರೀ. ಮತ್ತು ಅಲ್ಲಿ ಬಾಂಬೆ ಹಿಂಗೆ ಆ ಕಡೆನೂ ಅದಾವ. ಅವು ಒಟ್ಟು ಮಠ ಅವ್ರು ಅಭ್ಯಾಸ ಮಾಡಿ ಎಲ್ಲರೂ ಆದ್ರೆ ರಾಯಚೂರು ನಾವು ಅಭ್ಯಾಸ ಮಾಡಕ್ಕೆ ಬಂದ ಅವ್ರು ಎಲ್ಲರೂ ಆದರೂ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತ ಕೇಳಿ, ಇಲ್ಲ ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಈಗ ಬಂದಾರ ನಾವು ಸ್ವಾಮಿ ಅವ ಮ್ಯಾಗಿನ ಅವರೇ ರೀ. ಹಂಗಾರ ಮತ್ತು ನಾನು ಸೇವಾ ಮಾಡ್ಕೊಳ್ಳೋದು ಏನು ನನಗೇನು ದೇವ್ರ ಶಕ್ತಿ ಕೊಟ್ಟ, ನನಗೇನು ಸೇವಾ ಬೇಕಾಗಿಲ್ಲ. ಈ 15 ಮಠ ನೀನೇ ತೊಗೊಂಬಿಡ, ಕೋಟಿಗಟ್ಲೆ ಇದ್ದ ರೊಕ್ಕನೂ ನೀನೇ ತಗೋ, ಎಲ್ಲ ಕೊಟ್ಬಿಟ್ಟೇನೆ. ಇಲ್ಲಿ ಹೆಸರು ಈಗ ನೋಡಿ ನಂದಿತ್ತು ಮೊದಲು, ಇಲ್ಲಿ ಈಗ ಅವನು ಹಾಕ್ರಿ ನಾನು ತೆಗಿರೇನು ಬರೋರ. ಹೌದು ಹೌದು ಹೌದು. ಅವನ ಹೆಸರು ಆಗೈತಿ ಕೃಷ್ಣಾನಂದ. ಕೃಷ್ಣಾನಂದ ಅವಧೂತ ಅಂತ. ಇದು ಅವಧೂತರ ಅಂತೇಳಿ ಅವರು ಅದೇ ಅದೇ ಅಂದ ಹಿಂಗೆ. ಅದು ನಾವು ಮೊದಲಿಂದ ಸಿದ್ಧಾರು ಬಾಂಬೆದಾಗ ಅಂಗಡಿಗಳಿದ್ದರು, ಅವು ಸಿದ್ಧಾರು ಕ್ಲಾಸ್ ತೋರ ಅಂತಿದ್ವು. ಹೆಂಗೆ ಇಲ್ಲೇ ಇಡ್ತಂತ. ಹೀಗಾಗಿ ಅದೆಲ್ಲ ಹಿಂದಿಗಡೆ ಅವು ಒಟ್ಟು ಹಿಂದಿಗಡೆ ಜೋಡಿಸಿ ನಾವು ಅಂದ್ರೆ ಆ ಪ್ರತಿಯೊಂದು ಏನು ಬರ್ತಾವ ಶಬ್ದಗಳು. ಈಗೊಂದು ಅಜ್ಞಾನ ಬರ್ತಂದ್ರೆ ಅಜ್ಞಾನದ ಲಕ್ಷಣ ಏನು, ಸ್ಮೃತಿಯ ಲಕ್ಷಣ ಏನು, ಹಿಂಗೆ ಪ್ರತಿಯೊಂದಕ್ಕೆಲ್ಲ ಏನು ಪ್ರತಿಯೊಂದು ಶಬ್ದ ಬರ್ತಾವೆ ಅವಕ್ಕೆಲ್ಲ ಲಕ್ಷಣ ಏನು. ಅನಾದಿ ಭಾವರೂಪಂ ಯದ್ವಿಜ್ಞಾನೇನ ಗೀಯತೆ ತದಜ್ಞಾನಮಿತಿ ಪ್ರಾಹು ಪ್ರಾಂಚೋ ವೇದಾಂತ ವೇದಿನ ಅಂತೇಳಿ ಎಲ್ಲ. ಮತ್ತು ಇದು ಇಷ್ಟು ಪದಗಳು ಯಾಕೆ ಬೇಕು? ಯಾಕಂದ್ರೆ ಶಾಸ್ತ್ರದಲ್ಲಿ ಏನು ನಾವು ಲಕ್ಷಣ ಮಾಡಿದ್ದರಲ್ಲಿ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ದೂಷಣತ್ರಯ ರಹಿತತ್ವೇ ಅಸಾಧಾರಣ ಧರ್ಮೋ ಸಂಲಕ್ಷಣಂ. ಆ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವಗಳೆಂಬ 3 ದೋಷಗಳು ಲಕ್ಷಣದಲ್ಲಿ ಒಂದೂ ಇರಬಾರ್ದು. ಆ ರೀತಿ ಲಕ್ಷಣ ಇರಬೇಕು. ಅದನ್ನು ನೋಡಬೇಕಾದ್ರೆ ಪದಕೃತಿ ಮಾಡಬೇಕಾದ್ರೆ ಹಂಗೆ ಮಾಡಿ ಒಂದ ಪದ ಇಟ್ಟರೆ ಬರೋಂಗಿಲ್ಲ. ಇನ್ನೊಂದು ಮತ್ತು ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ. ಈಗ ನಮ್ಮ ಶಿಷ್ಯ ಕೃಷ್ಣನ ಕರಿ ಅಂತಂದಿವಿ. ಕರಿ ಅಂದ್ರೆ ವಾಪ ಹೋದ್ರೆ ನಡೀತೈತಿ. ಮತ್ತು 4-5 ಮಂದಿ ಹೋಗೋಣ ಅಂದ್ರೆ ತಪ್ಪಕತ್ತಿಲ್ಲ. ಹೌದು.
ಅದಕ್ಕಾಗಿ 4-5 ಪದಗಳು ಅಥವಾ 2-3 ಪದಗಳು ಯಾಕೆ ಬೇಕು? ಒಂದು ಪದ ಇಟ್ಟರೆ ಬರೋಂಗಿಲ್ಲ. ಹಿಂಗೆ ಈಗ ಅಜ್ಞಾನದ ಲಕ್ಷಣ ಮಾಡೀವಿ. ಅನಾದಿಯಾಗಿರಬೇಕು, ಭಾವರೂಪಿರಬೇಕು, ಜ್ಞಾನದಿಂದ ನಿವೃತ್ತಿ ಆಗುತ್ತಿರಬೇಕು, ಅದಕ್ಕೆ ಅಜ್ಞಾನ ಅನ್ನಬೇಕು. ಹಿಂಗೆ ಪದಗಳನ್ನು ಅಂದ ಮೇಲೆ ಅಲ್ಲಿ ಬರೀ ಅನಾದಿ ಆದದ್ದಕ್ಕನೇ ನಾವು ಅಜ್ಞಾನ ಅಂತ SDM ಹ್ಞೂ ರೀ. ಅಲ್ಲಿ ಅದು ಸಿದ್ಧಾರ್ಥ ಮಠದ ಟ್ರಸ್ಟ್ ಕಮಿಟಿ ಹೋದ್ರ ನನ್ನಲ್ಲಿ ನನಗೆ ಅದು ಇಲ್ಲ ಇದ್ದಾಗ ಹೌದು ರೀ. ಅದಾನ ಅಲ್ಲಿ ಆದರೂ ಬೆಳಗಾವಿ KLE ಬೆಳಗಾವಿ ಅದು ಪ್ರಸಿದ್ಧ ದವಾಖಾನೆ. ಆದರೂ ಅವರು ಉಳಿಯಂಗಿಲ್ಲ ಅಂತ ಹೇಳಿದ್ರು. ಹಾಂ, ಸರಿಯಾಗಿ ಡಯಾಗ್ನೋಸ್ ಉಳಿಯಂಗಿಲ್ಲ ಅಂತ ಹೇಳಿದ್ರು. ಉಳಿಯಂಗಿಲ್ಲ ಅಂತ ಹೇಳಿದ್ರೆ ಅವಾಗ ಹೇಳಿದಾಗ ನನಗೂ ಅರಿವು ಇರಲಿಲ್ಲ. ಗೊತ್ತೇ ಇಲ್ಲ. ಹಿಂಗಿತ್ತು. ಅಲ್ಲಿಂದ ಹಿಂದಿಗಡೆ ಮತ್ತು ಅವ್ರ ಟ್ರಸ್ಟ್ ಕಮಿಟಿ ಅವ್ರು ಬಂದು ಅದು ಮೊದಲು ಇಲ್ಲೇ ಜಮಖಂಡೆಗೆ 5-6 ಜನ ಇಲ್ಲಿ ಹಾಕ್ಯಾರ. ಇಲ್ಲಿ ಅವ್ನು ಬಗೆಹರಿಲ್ಲ. ಅವ್ನು KLEಗೆ ಬರೆದು ಕೊಟ್ಟ. KLEಗೆ ಬರೆದು ಕೊಟ್ಟ ಮೇಲೆ KLEಗೆ ಹೋಗಿ ಹಾಕಿದಾರೆ. ಅಲ್ಲಿ 4-5 ಜನ ಅಲ್ಲೇ ಆಯ್ತು. ಅಲ್ಲಿ ಆಗಿ ಆಯ್ತು. ಅವ್ರು ಉಳಿಯೋಂಗಿಲ್ಲ ಅಂತ ಹೇಳಿಬಿಟ್ರು ಅವರು. ಆದರೂ ತೊಗೊಂಡು ಹೋಗ್ರಿ ಅಂದಿಲ್ಲ. ಅಲ್ಲಿ ಬರೀ ಹೆಣ ಒಯ್ಯೋದು ಅಲ್ಲಿ ಲೆಕ್ಕ. ಅನಾನ ಹಿಂದಿಗಡೆ ಅದು ಯಾರು ಹೇಳ್ಯಾರು? ಸಿದ್ಧಾರೂಢನೇ ಹೇಳ್ಯಾರ. ಕರೆಕ್ಟ್. ಸಿದ್ಧಾರೂಢನೇ ಪ್ರೇರಣೆ ಮಾಡಿ ಆ ಹುಬ್ಬಳ್ಳಿ ಮಠದ ಟ್ರಸ್ಟ್ ಕಮಿಟಿ ಅವ್ರಿಗೆ ಹೋಗಿ ಅವನು ಬೆಳಗಾವಿ ಅಲ್ಲಿ KLEಗೆ ಬಂದ್ರು ಅವರು. ಬಂದು ಇವ್ರನ್ನ ಡಿಸ್ಚಾರ್ಜ್ ಮಾಡಿಕೊಡ್ರಿ ನೀವು. ಒಯ್ಬೇಡ್ರಿ, ಆದಾಗ ಹೆಣ ಹಾಕತಿ ಅಂತೇಳಿ ಹೇಳ್ಯಾರ. ಅದು ಏನೇ ಹಾಕಾಗೋದು, ಅದು ನಾವು ನೋಡ್ಕೋತೀವಿ. ಇಲ್ಲಿ ಡಿಸ್ಚಾರ್ಜ್ ಮಾಡೋದು ಮಾಳಿಗೆ ಸರ್ ಹೇಳಿದ್ರು ನಮ್ಗೆ, ನಾವು ಹೋಗ್ತೇವೆ ಇವತ್ತು ಬದಲಾಯಿಸ್ತೇವೆ ದವಾಖಾನೆ ಅಂತ ಹೇಳಿದ್ರು. ಅನಾನ ಅಲ್ಲಿನ ಮುಂದೆ ಅವರು ಅಲ್ಲಿಗೆ ತೊಗೊಂಡು ಧಾರವಾಡಕ್ಕೆ SDMಕ್ಕೆ ಹೋಗಿ ಅಲ್ಲಿ ಹಾಕಿ ಏನೋ ಮಾಡಿ ಉಳಿಸ್ಬೇಕು ಇವ್ರನ್ನ ಅಂತ ಹೇಳಿ ಹೋಗೋದು. ಅನಾನ 15 ದಿನದಾಗ ಅವರು ಬಂತು. ಪ್ರಜ್ಞಾ ಬಂತು. ನಾನು ಎಲ್ಲಿದ್ದೇನೆ ಈಗ ಅಂತ ಕೇಳಿದೆ. ಧಾರವಾಡದಾಗ ಕೃಷ್ಣ ಧಾರವಾಡದಾಗ ಯಾಕೆ ನಾವು ಜಮಖಂಡಿಗೆ ಎಲ್ಲಿ ಬೆಳಗಾವಿ ಇಲ್ಲಿ ಅದೆಲ್ಲ ಕತೆ ಹಿಂಗೆ ಐತಿ ಭಾಳ ಅಂತ ಹೇಳಿ ಅವ್ರು ಇದು ಮಾಡಿ ಅಂದ್ರೆ ಆಮೇಲೆ 2-3 ದಿನದಾಗ ನಡ್ದಾಲಕ್ಕಾಗ್ತದೆ. ಹಿಂಗಾಗಿ ಅಂದ್ರೆ ಹೋಗುತ್ತದ ಗ್ಯಾರಂಟಿ ಇಲ್ಲ ಅಂತ ಸ್ಪಷ್ಟ ಹೇಳೇ ಬಿಟ್ಟಿದ್ದಾರೆ ಬೆಳಗಾವ್ದವರು. ಅವರು ಅದು ಮತ್ತೇನು ಸಿದ್ಧಾರೂಢ ಉಳಿಸ್ಯಾರ. ಅವ್ರನ್ನ ಅಲ್ಲಿ ಕರೆಸಿ ನಾನು ಹೋಗಿ ಅಲ್ಲಿ ಹಾಕಿ ಅದೇನೋ ಅಂತೂ ಎಲ್ಲ ಇನ್ನೂ ಎಲ್ಲ ಸಾಧಕರದು ಇನ್ನೂ ರಿಜಿಕ್ ಅದ್ರಿ. ಅದಕ್ಕೆ ಕರೆದಾಗ ಬಂದವರು ಹೇಳಿ ಹೋದರು, ಕರೆಯದೆ ಬಂದವರು ಹೇಳದೆ ಹೋದರು. ಕರೆದಾಗ ಯಾರು ಬಂದಾರ ಅವರು ಹೇಳಿ ಹೋಗ್ತಾರೆ. ಕರೀಲಾರ್ದ ಯಾರು ಬಂದಾರು ಅವರು ಹೇಳಾದ ಹೋಗಿ. ಅಂದ್ರೆ ಅರ್ಥ ಈ ಲೋಕದಲ್ಲಿ ಪ್ರಾರಬ್ಧ 2 ಪ್ರಕಾರ. ಪ್ರಾರಬ್ಧ 2 ಪ್ರಕಾರವಾಗಿದೆ. ಅಧಿಕಾರ ಪ್ರಾರಬ್ಧ, ಅಧಿಕೃತ ಪ್ರಾರಬ್ಧ ಅಂತ 2 ಪ್ರಕಾರ. ಅಧಿಕಾರ ಪ್ರಾರಬ್ಧ ಯಾರಿಗದ ಅವರು ದೇವತೆಗಳು. ಈಗ ಶಂಕರಾಚಾರ್ಯ, ಶಂಕರನೇ ಅವತರಿಸಿದವನಿಗೆ ಶಂಕರಾಚಾರ್ಯಾಗಿದೆ ಅಧಿಕಾರ ಪ್ರಾರಬ್ಧ. ಅವ್ರ ಅಧಿಕಾರ ಪ್ರಾರಬ್ಧ ತೊಗೊಂಡ್ಬಂದ ಅಂಥೇಳೇನ ಅವರು ಅಲ್ಲಿ ಮತ್ತು ಅವ್ರು ಬಂದು ಲೋಕದ ಅಂದ್ರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಂ ಅಂತೇಳಿ ಆ ಧರ್ಮ ರಕ್ಷಣೆಗಾಗಿ ಬರ್ತೇನೆ ಅಂತ ಹೇಳ. ಹಂಗೆ ಅವರು ಅಧಿಕಾರ ಪ್ರಾರಬ್ಧ ಇದೆ. ಆದ್ದರಿಂದ ಅವರು ಬಂದು ತಮ್ಮ ಅಧಿಕಾರ ಐತೆ
ಅದು ಎಲ್ಲಿ ತನ ಐತಿ ಅದು ಇದು ಮಾಡಿ ಅವ್ರು ತಮ್ಮ ಸ್ವತಂತ್ರ ಇರ್ತೈತೆ ಹೌದು ಅವರು ಅಲ್ಲಿ ಜಗತ್ತಿನಲ್ಲಿ ಎಲ್ಲ ಜನರಿಗೆ ಉದ್ಧಾರ ಮಾಡೋದು ಒಂದು ಹಾದಿ ತೋರಿಸಿ ಹೋಗ್ತಾರೆ. ಅಧಿಕೃತ ಪ್ರಾರಬ್ಧ. ಅಧಿಕೃತ ಪ್ರಾರಬ್ಧ ಅಂದರೆ ಇದು ಕೆಲವರು ತಮ್ಮ ಕರ್ಮದಿಂದ ಬಂದಿರ್ತಾರೆ. ಅಧಿಕೃತ ಪ್ರಾರಬ್ಧ ಅಂದರೆ ಪ್ರತಿಯೊಬ್ಬರಿಗೆ ಹುಟ್ಟುವಾಗ ಆಯು ಕರ್ಮಚ ವಿತ್ತಂ ವಿದ್ಯಾ ನಿಧನಂ ಏವಚ ಪಂಚೈತಾನಿ ಗರ್ಭಸ್ಥೈಕ ನಿರ್ಮಿತ ದೇಹಿನ ಅಂದ್ರೆ ಪ್ರತಿಯೊಬ್ಬರು ಹುಟ್ಟುವಾಗ ಅರ್ಥಾತ್ ಈ ಜಗತ್ತನ್ನು ಹುಟ್ಟಿಸಿದವನು ಪರಮಾತ್ಮ, ಎಲ್ಲರನ್ನು ಹುಟ್ಟಿಸಿದವನು ಪರಮಾತ್ಮನೇ. ಆದರೆ ಹುಟ್ಟಿಸುವಾಗ ತಾಯಿ ಹೊಟ್ಟೆಯೊಳಗೆ ಏನು ಮಗು ಮೊದಲು ಇದಾಗ್ತದೆ, ಆ ಎಳೆದಾಗನ ಬುತ್ತಿ ಕಟ್ಟಿ ಕಳಿಸ್ತಾನೆ. ಅದಕ್ಕೆ ಬುತ್ತಿ ಕಟ್ತಾನೆ ಪರಮಾತ್ಮ. ಆಯು ಎಷ್ಟಿರಬೇಕು? 1 ವರ್ಷ ಏನು 12 ವರ್ಷ ಏನು 50 ವರ್ಷ ಎಷ್ಟು ಆಯುಷ್ ಕರ್ಮಾನುಸಾರ ಇಷ್ಟೇ ಆಯುಷ್ಯ ಕೊಡ್ತಾನೆ. ಕರ್ಮ ಅಂದರೆ ಈ ಲೋಕದಲ್ಲಿ ಹೋಗಿ ಎಲ್ಲರ ಕಡೆಯಿಂದ ಹೌದು ಅನ್ನಿಸ್ಕೋಬೇಕು ಏನೋ ಅಲ್ಲ ಅನ್ನಿಸ್ಕೋಬೇಕು, ಉಳಿಸ್ಕೋಬೇಕು ಏನು ಅವನ ಕರ್ಮ ಹಿಂಗಿರ್ತಾವೆ. ಆಯು ಕರ್ಮಕ್ಕೆ ವಿತ್ತಮ್ ಅಂದ್ರೆ ರೊಕ್ಕ ರೂಪಾಯಿ ಎಷ್ಟಿರಬೇಕು? ಏನೋ ಲಕ್ಷಾಧೀಶ ಇರಬೇಕು, ಏನೋ ಭಿಕ್ಷಾಧಿಪತಿ ಇರಬೇಕು, ಲಕ್ಷಾಧಿಪತಿ ಇರಬೇಕು, ಏನೋ ಕೋಟ್ಯಾಧಿಪತಿ ಇರಬೇಕು. ವಿತ್ತಮ್ ಆ ಧನ ಸಂಪತ್ತು ಅದು ಎಷ್ಟು ಇರಬೇಕು ಅನ್ನೋದನ್ನು ಅವ್ರ ಕರ್ಮಾನುಸಾರವಾಗಿ ಅವ್ರು ಸಂಕಲ್ಪ ಮಾಡಿರ್ತಾರೆ. ಹೇ ಆ ರೀತಿ ಆಯು ಕರ್ಮಕ್ಕೆ ವಿತ್ತ. ವಿದ್ಯಾ ಬಟ್ ವಿದ್ಯಾ ಬುದ್ಧಿ ಎಷ್ಟಿರಬೇಕು? ಅದು ಪರಮಾತ್ಮದೇ ಬುದ್ಧಿ. ದದಾಮಿ ಬುದ್ಧಿಯೋಗಂ ತಮ್ಮ ಏನು ಮಾಮುಪಯಾಂತಿದೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಮಸ್ಕಾರ. ಓ ಬರೀ ಯಾವ ಬಂದಿದೆ? ಓ ಬರೀ ಬರೀ ಶಿವ ಇಲ್ಲ ಸರಿ ಅದಕ್ಕೆ ದದಾಮಿ ಬುದ್ಧಿಯೋಗಂ ತಮ್ಮ ಮಾಂ ಉಪಯಾಂತಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಬುದ್ಧಿನ ಕೊಟ್ಟಿರ್ತೇನೆ ಅಂತ. ಬುದ್ಧಿ ಯಾಕಂದ್ರೆ ಒಬ್ಬರ ಬುದ್ಧಿ ಒಂದು ದಿನಕ್ಕೆ ಒಂದು ರೂಪಾಯಿ ಗಳಿಸ್ಕೊಂಡು ಬಾ ಅಂದ್ರೂ ಒಬ್ಬಗಾಗಂಗಿಲ್ಲ. 1 ರೂಪಾಯಿ ಗಳಿಸ್ಕೊಂಡು ಬಾ ಅಂದ್ರೆ ಆಗೋದಿಲ್ಲ. ಇನ್ನೊಬ್ಬಗ ಅವಾಗ ಒಂದು ಈಗೇನು ಇಲ್ಲಿ ಇರಲಿ. जय मंगलम जय नमः पार्वती शिवर महादेव। सद्गुरुनाथ महाराज की जय, सकल साधु संत महाराज की जय। ಇನ್ನೊಬ್ಬಗ ನೀವು ಒಂದು 100 ರೂಪಾಯಿ ಗಳಿಸ್ಕೊಂಡು ಅಂದ್ರೆ ಹ್ಞೂ ಅಂತ. ಇನ್ನೊಬ್ಬಗ 1 ಲಕ್ಷ ರೂಪಾಯಿ ಒಂದು ದಿನಕ್ಕೆ ಗಳಿಸೋ ಇರ್ತೈತಿ. ಇನ್ನೊಬ್ಬ 1 ಕೋಟಿ ಗಳಿಸೋನು ಅದಾರ ಈ ಭಾರತ. ಅದಾರ ಒಂದು ದಿನಕ್ಕೆ 1 ಕೋಟಿ. ಮುಖೇಶ್ ಅಂಬಾನಿ 1 ಕೋಟಿ. ಇದು ಬುದ್ಧಿ ಕೆಲಸದು. ಈ ರೀತಿ ಅಂಥದ್ದು ಇದು ಲೌಕಿಕ ವ್ಯವಹಾರವಾಗಲಿ ಅಥವಾ ಪಾರಮಾರ್ಥಿಕಲ್ಲಿ ನನ್ನ ತಿಳಿಯೋ ಬುದ್ಧಿ. ಅದಕ್ಕೆ ಸ್ವಾಮಿ ಬುದ್ಧಿಯೋಗಂ ತಮ್ಮ ಏನು ಮಾಮುಪೆ ಅಂದಿದೆ. ಆ ಬುದ್ಧಿ ಆ ಬ್ರಹ್ಮನನ್ನು ವಿಷಯಗಳಿರ್ತಕ್ಕಂಥ ಬುದ್ಧಿ ನಾನು ಕೊಡ್ತೀನಿ. ಅವಾಗ ಬಂದು ನನ್ನ ಹೊತ್ತ ಆದ್ದರಿಂದ ಅದು ಆಯು ಕರ್ಮ ವಿತ್ತ ಮತ್ತು ಧನ ಸಂಪತ್ತು ಬುದ್ಧಿ ಮತ್ತು ನಿಧನ ಮರಣ ಹೆಂಗಾಗಬೇಕು, ಎಲ್ಲಿ ಆಗಬೇಕು, ಯಾವ ರೀತಿ ಆಗಬೇಕು, ಏನು
ಅದನ್ನು ಬರದೇ ಇರ್ತಾರೆ. ಹಾಂ ಹೀಗಾಗಿ ಈ 5 ಪ್ರತಿಯೊಬ್ಬ ಜೀವಿಗೆ ತಾಯಿ ಗರ್ಭದಲ್ಲಿದ್ದಾಗ ಪರಮಾತ್ಮ ಬುದ್ಧಿ ಕಟ್ಟಿರ್ತಾನೆ. ಆದ್ದರಿಂದ ಈ ರೀತಿ ಅಲ್ಲಿ ಆಯು ಅಂತ ಹೇಳಿದ್ರಿಂದ ಆಯು ಕೂಡ ಏನೈತಲ್ಲ ಕಟ್ಟಿಟ್ಟು ಬತ್ತೀನಿ. ಅದಕ್ಕೆ ಇನ್ನು ಅಜ್ಞಾನಿಗಳಿಗೆ ಏನಂತಿಲ್ಲ, ಅವ್ರಿಗೆ ಪರಮಾತ್ಮ ಕೊಟ್ಟ ಆಯುಷ್ಯ ಇರ್ತೈತಿ. ಅದು ಅವರ ಮುಗಿದ ಕೂಡಲೇ ಅವರು ಅವರ ಪ್ರಾರಬ್ಧ ಅದಕ್ಕೆ ಪ್ರಾರಬ್ಧಕ್ಕೆ ಗಣನ ಇರ್ತೈತಿ. ಆದ್ದರಿಂದ ಅದು ಅರ್ಥಾತ್ ಕರೆದಾಗ ಬಂದವರು ಅಂತಂದ್ರೆ ಅವ್ರನ್ನ ಯಾರು ಕರೆದಾರು? ಕರೆದಾಗ ಬಂದವರು ಅಂದ್ರೆ ಯಾವ ಮುಮುಕ್ಷುಗಳು ಅಥವಾ ಅಧ್ಯಾತ್ಮ ಪ್ರೇಮಿಗಳು ಏನಿದಾರಲ್ಲ, ಅಧ್ಯಾತ್ಮ ಪ್ರೇಮಿಗಳು ಅವರ ನಿಷ್ಕಾಮ ಪುಣ್ಯ ಅನ್ನೋದೇನೈತಿ, ಆ ಪುಣ್ಯನ ಅವ್ರನ್ನ ಕರ್ಕೊಂಡು ಬಂದಿರ್ಬೇಕು. ಅವ್ರ ಪುಣ್ಯ ಎಲ್ಲಿ ತನ ಇರ್ತೈತಿ ಅಲ್ಲಿ ತನ ಆ ಶರೀರ ಇರ್ತೈತಿ. ಅದ ಕರ್ಕೊಂಡ್ಬಂದಿರ್ತೀವಿ. ಅದ್ರ ಕೆಲಸ ಮುಗಿಸಿ ಇದು ಮತ್ತು ಕರೆಯದೇ ಬಂದವರು ಅಂದ್ರೆ ಅದು ತಾನ ಕರ್ಮಾನುಸಾರ ಬಂದು ಹುಟ್ಟಿ ಆಗ್ತಾರೆ. ಅವ್ರನ್ನೇನು ಯಾರು ಕರೆದಿಲ್ಲ ಬಿಟ್ಟಿಲ್ಲ, ಮತ್ತು ಅದು ಆದ್ದರಿಂದ ಈ ರೀತಿ ಅದಕ್ಕೆ ಅವು ಕೆಲವೊಂದು ಅಂದ್ರೆ ಅವರು ಅದೇ ಜೀವನದೊಳಗೆ ಅದೇ ಕೆಲಸ ಮಾಡ್ತಾರೆ. ಅವರು ಅದೇ ಮಾಡಿ ಅವರಿಂದ ಲೋಕ ಉದ್ಧಾರಕ್ಕಾಗಿ ಅಧ್ಯಾತ್ಮ ಮಾರ್ಗ, ಈ ಪುಣ್ಯದ ಮಾರ್ಗ ಇದನ್ನೇ ತಿಳಿಸಿ ಅದರಲ್ಲೇ ಅವರ ಜೀವನ ಇರ್ತೈತೆ. ಆದ್ದರಿಂದ ಆ ಮುಮುಕ್ಷುಗಳ ಪುಣ್ಯ ಅವ್ರನ್ನ ಕರ್ಕೊಂಡ್ಬಂದೈತಿ. ಅವ್ರ ಕೆಲಸನೇ ಮಾಡ್ತಾರೆ. ಬರೋವ್ರಿ. ಅವೆಲ್ಲ ಭಾಳ ದೂರದಿಂದ ಬಂದ್ರಿ. ಅಲ್ಲಿ ಹುಬ್ಬಳ್ಳಿಗೆ ಬರೋದು ಇತ್ತರಪ್ಪ ಎಲ್ಲ ಮಂದಿ ಅಲ್ಲಿಗೆ. ಅದೇ ಇಲ್ಲ, ಅವರು ಅಲ್ಲಿ ಹೇಳಿದ್ದಾರೆ ನನಗೆ, ಒಂದು ನಿಮ್ಮ ಸಲುವಾಗಿ ನಾವು ಇದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಹ್ಞೂ ಅಂದಿದ್ದೆ, ಆದ್ರೆ ನಡುವು ಹಿಂಗೆ ಆತಲ್ಲ, ಎರಡೆರಡು ತಾಸು ಮುಂಜಾನೆ ಚಂದಿಕ ಎರಡೆರಡು ತಾಸು ಅಂದ್ಕೊಂಡೇನ ಅದು ಕಟ್ಕೊಲ್ಲ. ಹೌದು, ಆದರೂ ಸಡ್ಲಿ ಬಿಡಲಾಗಿದ್ರಿ ನೀವು ಗುಳಿಗೆ ತೊಗೊಂಡು ಹಂಗೆ ಚಾಲನೆ ತಿಳಿದು ಅದಕ್ಕೆ ನಾವು ಅದೇ ಭಾಳ ಇದಕ್ಕೆ ಪೋಲ್ಮೆ ಮಾಡೋಂಗಿಲ್ಲ. ಅದೇ ಶರೀರ ಕಡೆ ನೋಡಬೇಡ್ರಿ, ಕಡೆ ತಿಳಿದ್ರಿ. ಅದ್ರ ಯಾಕ ಅದರ ಕಡೆ ನೋಡ್ಬೇಕಂದ್ರೆ ಮತ್ತೆ ಈಗ ಒಂದು ಮಾತಾಡಬಾರ್ದು. ಆದರೂ ಮತ್ತೆ ಇನ್ನೊಂದು ನನಗೆ ಅಲ್ಲಿ ಅವರು ಹುಬ್ಬಳ್ಳಿ ಟ್ರಸ್ಟ್ ಕಮಿಟಿ ಅವರು ಏನು ಹೇಳ್ತಾರೆ ಅಂದ್ರೆ, ಒಂದು ತಾಸು ಮುಂಜಾನೆ 1 ತಾಸು ತರಲಿಕ್ಕೆ ಹೇಳಿದ್ರು. ಅಲ್ಲಿಂದ ನೋಡಿದೆ 1 ತಿಂಗಳ ಟೈಮ ಮುಂದೆ ಅದು ಶಿಬಿರ ಅವು ಬರ್ತಾವು, ಅವರು ಬಿಡಬೇಕಾಗತ್ತೆ. ಆದರೆ ಇದು ಗ್ರಂಥ ಮುಗಿಯಂಗಿಲ್ಲ. ಅದಕ್ಕಾಗಿ ಇದು 1 ತಾಸು ಹೇಳಿದರೆ ಮತ್ತೆ ಇದು ಇನ್ನೂ ಮತ್ತೆ ಮುಂದೂ ಅಂತ 1 ತಿಂಗಳು ಹೋಗ್ಬೇಕಾಗತ್ತೆ. ಅದಕ್ಕಾಗಿ 2 ತಾಸು ಹೇಳಿದರೆ ಅಂದರೆ ಇದು 2 ತಾಸು ಶುರು ಮಾಡಿ ಹಿಂಗೆ 2 ತಾಸು ಅದು ನೀವು ಕೂಡಲೇನ ಜೀವನ್ ಮುಕ್ತಿ ವಿಲಕ್ಷಣ ಆನಂದಕ್ಕೆ ಹೋಗ್ಬೇಕನ್ನೋದು ನಿಮ್ಮದೊಂದು ಉದ್ದೇಶ. ಹೌದೌದು, ಅದರ ಸಲುವಾಗಿನ ಈ ಬಾಗಲಕೋಟೆ ಅವ್ರಿಗೆ ಅವ್ರಿಗೆಲ್ಲ ನಾವು ಹೇಳ್ಬಿಟ್ಟಿವಿ. ಅವ್ರಿಗೆ ಇನ್ನು ನಾ ಹೇಳೋದಿಲ್ಲ, ನಾನು ಒಂದು ನನ್ನ ಸುಖಕ್ಕೆ, ಯಾಕಂದ್ರೆ ಸಿದ್ಧಾರೂಢ ಶಿಷ್ಯ ಶಿವಪುತ್ರ ಸ್ವಾಮಿಗಳ ಹಚ್ಚಿ ನಿಜಗುಣ ಶಾಸ್ತ್ರ ಅಭ್ಯಾಸ ಮಾಡಿದ್ದೆ. ಅವರೊಂದು ಮಾತು ಹೇಳ್ತಾರೆ ನಾನು, ಏನು ಹೇಳ್ತಾರೆ ಅಂದ್ರೆ, ಈ ಶಾಸ್ತ್ರ
ಅವ ಸರಿಯಾಗಿ ಶಾಸ್ತ್ರ ತಿಳ್ಕೊಂಡು ಜ್ಞಾನ ಆಕತಿ, ಜ್ಞಾನ ಆಕತಿ. ಆದ್ರೆ ಆ ಬ್ರಹ್ಮ ಆ ಆತ್ಮ ಆನಂದ ಸ್ವರೂಪನಿದ್ದಾನೆ ಅಂತ ಶಾಸ್ತ್ರ ಹೇಳಿದೆ. ಅದ ತೈತರಿಯಲ್ಲಿ ಆನಂದ ದೇವ ಕಲ್ಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಆನಂದಂ ಪ್ರಯಂತೆ ವಿಸಂವಿಸಂತೀತಿ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ ಅಂತೇಳಿ. ಆನಂದದಿಂದಲೇ ಈ ಜೀವಿಗಳು ಹುಟ್ಟಿರ್ತವೆ. ತೈತರಿ ಉಪನಿಷತ್ತು ಆನಂದದಿಂದಲೇ ಜೀವಿಗಳು ಹುಟ್ಟಿರ್ತವೆ. ಆನಂದದಲ್ಲಿ ಅದೇ ಆನಂದವನ್ನು ಪಡೆದೇ ಜೀವಿಸಿಕೊಂಡು ಇರುತ್ತವೆ. ಅದೇ ಆನಂದದಲ್ಲಿ ಲಯವನ್ನು ಹೊಂದುತ್ತವೆ ಅಂತ ಹೇಳಿ. ಮತ್ತು ಅದು ಆನಂದ ಸ್ವರೂಪ ಐತಿ. ಆನಂದೋ ಬ್ರಹ್ಮೇತಿ ವ್ಯಜಾನಾಥ ಅಂತ ತೈತರಿಪನಿಷತ್ತೇನೆ ಮತ್ತೊಂದು ಕಡೆ ಹೇಳ್ತಾರೆ. ಅದು ಆನಂದ ಸ್ವರೂಪ ಐತೆ ಅಲ್ಲ, ಸತ್ಯತ ಆನಂದ ಐತೆ ಇಲ್ಲ ಐತಿ. ಆದ್ರೆ ಆ ಆನಂದ ಅನುಭವಕ್ಕೆ ಬರುವುದಿಲ್ಲ. ನಾನೇ ಬ್ರಹ್ಮ ಅಂತ ತಿಳಿತಾನೆ. ಆ ಬ್ರಹ್ಮ ಆನಂದ ಸ್ವರೂಪ ಅನ್ನೋದು ತನ್ನ ಅನುಭವಕ್ಕೆ ಬಂದಿರಂಗಿಲ್ಲ. ಅದಕ್ಕಾಗಿ ಒಂದು ಉದಾಹರಣೆ ಕೊಟ್ಟರು ಅವ್ರು ನನಗೆ. ಏನು ಉದಾಹರಣೆ ಕೊಟ್ಟರು ಅಂದ್ರೆ, ಪೇಪರ್ ಮ್ಯಾಂಟ್ ಅಂತ ಇರ್ತಾವಲ್ಲ, ಪೇಪರ್ ಮ್ಯಾಂಟ್ ಚಾಕ್ಲೇಟ ಅವರು ಹಿಂದಕ್ಕೆ ಪೇಪರ್ ಮ್ಯಾಂಟ್ ಅಂತಿದ್ದು ಚಾಕ್ಲೇಟ್ ಇದೆ. ಅದನ್ನು ನಾವು ಬಾಯಾಗ ಹಾಕಿ ನುಂಗಿದೀವಿ ಅಂದ್ರೆ ಹೊಟ್ಟೆಗೆ ಹೋಯ್ತು. ಅದ್ರ ಸ್ವಾದ ರುಚಿಯಾಗಿತ್ತು ಗೊತ್ತಿಲ್ಲ. ಅದಕ್ಕಾಗಿ ಈ ರೀತಿಯಾಗಿರ್ತದೆ. ಜ್ಞಾನ ಆಗಿ ಅವಂಗ ಮುಕ್ತಕ್ಕನ ಪರವಾಗಿಲ್ಲ. ಆದರೆ ಮುಕ್ತಾದ ನಂತರದಲ್ಲಿ ಆನಂದ ಹೊಂದುತ್ತಾನವ. ಆದರೆ ಜೀವಂತಿದ್ದಾಗ ಆನಂದ ಅನುಭವಿಸ್ಲಿಕ್ಕೆ ಬರುತ್ತದೆ ಅಂತ ಹೇಳಿದ್ರು ನನಗೆ. ಅದು ಹೇಗೆ ಅನ್ನೋದಕ್ಕೆ ಅವ್ರು ಈ ಉದಾಹರಣೆ ಕೊಟ್ಟರು. ಚಾಕ್ಲೇಟ್ ಪೇಪರ್ ಮೆಂಟ್ ಅದನ್ನು ನಾಲಿಗೆ ಮೇಲೆ ಇಟ್ಕೊಂಡು ಅದನ್ನು ಸಣ್ಣಾಗಿ ಹಿಂಗೆ ಚೀಪ್ತಾ ಹೋದರೆ ಆ ಪೇಪರ್ ಮೆಂಟ್ ಚಾಕ್ಲೇಟ ಚೀಪುತ್ತಾ ಹೋದಾಗ ಅದರ ಸ್ವಾದ, ಅದರ ಅನುಭವ ಹಿಂಗ ಐತಿ ಅಂತೇಳಿ. ಹಂಗೆ ನಾವು ಜೀವಿಸಿಕೊಂಡಿದ್ದಾಗಲೇ ಆ ಬ್ರಹ್ಮಾನಂದವನ್ನು ಅನುಭವಿಸಲಿಕ್ಕೆ ಬರುತ್ತದೆ. ಆದ್ದರಿಂದ ಏಕಾಂತದಲ್ಲಿದ್ದುಕೊಂಡು ಜೀವನ್ಮುಕ್ತಿ ವಿಲಕ್ಷಣ ಯಾಕೆ ಮಲ್ಲಿಗೆ ಅದಕ್ಕೆ ಬಿಟ್ಟು ಹೋದ. ಅವನಂತ ಯಾಜ್ಞರ ಮಲ್ಲಿಕರಂಥ ಪ್ರಕಾಂಡ ಪಂಡಿತರು ಯಾರು ಇರಲಿಲ್ಲ ಆಗಿನ ಜನಕ ರಾಜ ಮೊದಲಾದವರ ಕಾಲದಲ್ಲಿ. ಆದರೂ ಕೂಡ ಯಾಜ್ಞವಲ್ಕ್ಯರು ಮೈತ್ರ ಮತ್ತು ಕಾತ್ಯಾಯಿನಿ ಆ ರಾಜನಿಂದ ಎಷ್ಟೋ ಕೋಟಿ ಗಳಿಸಿದ್ದ. ಎಲ್ಲ ಸಂಪತ್ತು ಮತ್ತು ಎಲ್ಲರನ್ನು ಬಿಟ್ಟು ಹೋಗ್ತೇನೆ. ಬೇಕಾದ್ರೆ ನಾವು ಈ ವ್ಯವಹಾರ ಎಲ್ಲ ವ್ಯವಹಾರ ಅಂದ್ರೆ ಏನಂದ್ರೆ ನಮ್ಗೆ ಧನ್ಯಗಳು ಯಾವ ವ್ಯವಹಾರ ಅಂದ್ರೆ ಮಠದ ವ್ಯವಹಾರ. ಅವ್ರು ಭಕ್ತರು ಬರ್ತಾರ, ಇವ್ರು ಬರ್ತಾರ, ಆ ಕೆಲಸ ಈ ಕೆಲಸ ಇವೆಲ್ಲ ವ್ಯವಹಾರ ಅವು ಕೂಡ ಎಲ್ಲ ಏನೂ ತಲೆ ಹಾಕೊಳ್ಳೋದು. ಬರೀ ತಗೊಂಡು ಆ ಬ್ರಹ್ಮಾಕಾರ ವೃತ್ತಿಯನ್ನು ಮಾಡಿ ಅದರಲ್ಲೇನ ನಾನು ಇದ್ದರೆ ಆ ಆನಂದದ ಅನುಭವ ನಮಗೆ ಆಗ್ತೈತೆ. ಆತ್ಮನು ನಮ್ಮ ಅನುಭವಕ್ಕೆ ಬರ್ತೈತೆ. ಅದಕ್ಕಾಗಿ ನಾವು 40 ವರ್ಷ ಆಯ್ತು ಈ ಶಾಸ್ತ್ರ ಹೇಳಕತ್ತಿ. ಇದು ಬರೀ ಮಂದಿಗೆ ಹೇಳೋದಾಯ್ತು, ನಂದು ಹಂಗಿಲ್ಲ. ಅದನ್ನು ನಾವು ಪ್ರತ್ಯೇಕಿಗೆ ನಾವು ಸ್ವತ್ತು ಅನುಭವ ಮಾಡ್ಕೋಬೇಕಲ್ಲ ಅಂಥೇಳಿ ಅದರಲ್ಲೇ ಇರಬೇಕು ಕಡಿಕಾಲ. ಅದೇ ತಾನೇ ಅದೇ ಆನಂದದಲ್ಲೇ ನಾವು ಹೋಗ್ಬೇಕು ಅಂಥೇಳಿ ಇನ್ನು ಶಾಸ್ತ್ರ ಬಿಡಬೇಕು ಅಂಥೇಳಿ
ಅದು 8 ವರ್ಷ ಈ ಬಾಗಲಕೋಟೆಯವರು ಬರೋದು ಹೋಗೋದು ಅವ್ರಿಗೆ 8 ವರ್ಷ ಹೇಳಿ ಇಲ್ಲಿಗೆ ಬರ್ತಿದ್ರು ಅವರು ಬಾಗಲಕೋಟೆ ಗೋಕಾಕ್ ಇಲ್ಲಿ ಕಂಡಾಪಟ್ಟಿ ಬೇರೆ ಬೇರೆ ಊರಿನ 10-15 ಮಂದಿ ಹಾಂ ಕಾಲೇಜ್ ಲೆಕ್ಚರರ್ಗಳು ಅವರು ಶಾಸ್ತ್ರ ಹೇಳೋ ಮಂದಿನೇ ಹಾಂ ಅದು ಈಗ ಅವರಿಗೆ ಈಗ ಒಂದು 15 ದಿನ ತಿಂಗಳು ಆದಾಗ ಬಂತು ಅದು ಅವ್ರಿಗೆ ಮುಗಿಸ್ಬಿಟ್ಟೆ ಕಡೆಗೆ ಒಂದು ವೃತ್ತಿ ಇರುತ್ತೆ ಅಂದ್ರೆ ನಾವು ಲಕ್ಷಣ ಪ್ರಮಾಣಗಳು ಎಲ್ಲ ಕೂಡಿಸ್ತೀವಲ್ಲ ಹಂಗಾಗಿ ನಾನು ಇನ್ನೇನು ಮಾಡಬೇಕು ಆಯಿತು ಬರ್ತೀನಿ ಅಂತ ಹೋಗಿದ್ದೆ ಅದು ಹಂಗಾಗಿ ಅದು ಅರ್ಥಕ್ಕೆ ಮತ್ತೆ ಬರಬೇಕಾಯ್ತು ಈ ಕಾರ್ಯಕ್ರಮ ಅಲ್ಲೇ ಮಾಡೋರಿದ್ರು ಹುಬ್ಳ್ಯಾಗ ಮಾಡೋರಿದ್ರು ಮತ್ತು ಈ ಕಡೆ ಬಿಟ್ಟು ಬನ್ನಿ ಅಂತೇಳಿ ಅವ್ರು ಮತ್ತೆ ಫೋನ್ ಮಾಡಿದರು ನಾವು ಅಲ್ಲಿಗೆ ಬರ್ತೀವಿ ಎಲ್ಲರೂ ಅದು ಹುಡುಗಿ ಸಸ್ಯ ವಗೇರಪ್ಪ ಎಲ್ಲ ನಾವು ಬಂದಿರಲ್ಲಪ್ಪ ಆನ್ಲೈನ್ ಸಸ್ಯಕ್ಕೆ ಅವ್ರ ಬಂದಿರಪ್ಪ ಭಾಳ ಶ್ರಮ ತಗೊಂಡು ಬಂದಿದ್ದೀರಿ ಏನು ಸುಟ್ಟದ್ದು ಹೆಂಗೆ ಕೆಲಸ ಮಾಡ್ತದೆ ಅದು ಅಂತ ನೀವು ಕೇಳಿದ್ರೆ ಗ್ಯಾಸ್ ನೋಡ್ರಿ ಗ್ಯಾಸ್ ಮೆಂಟಲ್ ಗ್ಯಾಸಿಗೆ ಮೆಂಟಲ್ ಅದು ಗೊತ್ತಿರ್ತೈತೆ ಅದು ರೇಷ್ಮೆದು ಇರ್ತೈತೆ ಅದನ್ನು ಅವರು ಆ ಗ್ಯಾಸಿಗೆ ಕಟ್ಟಿ ಅದಕ್ಕೆ ಉರಿ ಹಚ್ಚಿ ಸುಡ್ತಾರೆ ಅದನ್ನು ಉರಿ ಹತ್ತಾರೋ ಉರಿ ಹಚ್ಚಿ ಅದು ಸುಡ್ತೈತೆ ಅದು ಸುಟ್ಟು ಹಿಂಗೆ ಮಾಡಿ ಹಿಂಗೆ ಒಂದು ಗೋಳಿ ಇರುತ್ತೆ ಗುಂಡಕ್ಕಾಗಿ ಕುಟ್ಟು ಬಿಡೋದು ಅದನ್ನು ಹಿಂಗೆ ಹಿಡಿದನ್ನು ಗೋಳಿದ್ರೆ ಅದು ಬೆಳಕು ಪ್ರಕಾಶ ಮಾಡ್ತಾರೆ ಇನ್ನು ವರ್ಷಾನುಗಟ್ಟಲೆ ಕೆಲಸ ಮಾಡ್ತಾರೆ ಹಂಗ ಶರೀರ ಜ್ಞಾನದಿಂದ ಬಾಧಿಸಿದ್ರೂ ವ್ಯವಹಾರ ಈ ರೀತಿ ಜ್ಞಾನಿಗಳಿಗೆ ಅದಕ್ಕೆ ಜೀವನ್ಮುಕ್ತಿ ಅಂತಾರೆ ಅದು ಜೀವಿಸಿಕೊಂಡ ಮುಕ್ತ ಅದಾನವ ಆದ್ರೆ ಆ ವ್ಯವಹಾರ ಅದು ಮತ್ತೆ ಪ್ರಾರಬ್ಧಕ್ಕೆ ಎಲ್ಲ ಎಷ್ಟೇನು ಇನ್ನೂ ಐತಲ್ಲ ಏನೇನು ಆಗಬೇಕು ಅವು ಅಲ್ಲಿ ತನಕ ಹೋಗೋದ ಗಾಡಿ ಇದು ಅದನ್ನು ಮಾತ್ರ ನಿಲ್ಕೊಂಡು ಇದ್ರ ಬಗ್ಗೆ ಭಾಳ ಮಾತ್ರ ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿ ಹೋದ ಜೀವನ್ಮುಕ್ತರ ಅಂತ ಜ್ಞಾನ ಪ್ರತಿಪಾದನದಲ್ಲಿ ಹೇಳ್ತಾರೆ ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿ ಅದಕ್ಕೆ ಅದು 4 ಪ್ರಕಾರವಾಗಿ ಐತೆ ಅಂದರೆ ಜ್ಞಾನಿಗಳು ಬೇರೆ ಬೇರೆ ಅದು ತೀವ್ರ ಮಧ್ಯ ಮಂದ ಸುಪ್ತ ಅಂತ 4 ಪ್ರಕಾರದ ಅದಕ್ಕೆ ಬಾಲಕ ಮತ್ತು ಉನ್ಮತ್ತ ಪಿಸಾಚಿ ಅದೇ ಹಿಂಗೆ ಅವಕ್ಕೆ 4 ಉದಾಹರಣೆ ಕೊಟ್ಟಾರ ಅರ್ಥಾರ್ಥ ಆ ಭೂಮಿಕೆ ಏನದಲ್ಲ ಜ್ಞಾನ ಭೂಮಿಕೆಗಳು ಶುಭೇಚ್ಛ ಸುವಿಚಾರಣ ತನುಮಾಂಸ ಸತ್ವಾಪತ್ತಿ ಅಸಂಸಕ್ತಿ ಪದಾರ್ಥ ಭಾವಿನಿ ಅಂತೇಳಿ ಆ ಭೂಮಿಕೆಗಳಿಗೂ ಇದಕ್ಕೆ ನಾವು ಇದು ಸಂಬಂಧ ಅದ 4ನೇ ಭೂಮಿಕೆ ಏನೈತಿ ಶುಭೇಚ್ಛಾ ಸುವಿಚಾರಣ ತನುಮಾಂಸ ಸತ್ವಾಪತ್ತಿ ಅನ್ನೋದು 4ನೇ ಆ 4ನೇ ಭೂಮಿಕೆಯಾಗಿ ಜ್ಞಾನಕ್ಕೆ ಅಂದ್ರೆ ಮೊದಲಿನ ಶುಭೇಚ್ಛಾ ಸುವಿಚಾರಣ ತನುಮಾಂಸ ಅನ್ನೋ ಜ್ಞಾನ ಪೂರ್ವ ಭೂಮಿಕೆಗಳು ಜ್ಞಾನ ಇರಂಗಿಲ್ಲ ಜ್ಞಾನಕ್ಕೆ ಸಾಧನ ಆಗ್ಯಾವ ಅದು ಶ್ರವಣ ಮನಸ್ಸು ಪರವಾಗಿಲ್ಲ ಆ 4ನೇ ಭೂಮಿಕೆ ಜ್ಞಾನ ಆಗಿರ್ತೈತೆ ಅವ ಇರ್ತಾನೆ ಹಂಗೆ ಆದ್ರೆ ಮುಂದೆ ಅವ ಜ್ಞಾನಿ ಅದಾನ ಆದ್ರೆ ಮುಂದೆ ಏನೈತಲ್ಲ ಒಂದು ಭೂಮಿಕಾ 5ನೇ ಭೂಮಿಕಾಗಿ ಏರಿದಂತ ಸತ್ವಾಪತ್ತಿ ಅಸಂಸಕ್ತಿ ಅಂದರೆ ಶರೀರಾದಿಗಳಲ್ಲಿ ಆಸಕ್ತಿ ಇರುವುದಿಲ್ಲ ಶರೀರಾದಿಗಳಲ್ಲಿ ಆಸಕ್ತಿ ಇಲ್ಲ ಪ್ರೀತಿ ಹಂಗೆ ಮೊದಲು ಇರ್ತೈತಲ್ಲ ಇದ್ದಿದ್ರೆ ಇರೋದಕ್ಕೆ ಹೋಗೋದಕ್ಕೆ ಹಿಂಗೆ ಆಸಕ್ತಿ ಇರಂಗಿಲ್ಲ ಶಾಸ್ತ್ರ ಹೇಳ್ತಿರ್ತಾರೆ
ವ್ಯವಹಾರ ಉದಾಸೀನ ಇರ್ತಾರೆ. ಶಾಸ್ತ್ರ ಅಷ್ಟೇ ವ್ಯವಹಾರ. ಮತ್ತೊಂದೇನು ಇವು 5ನೇ ಭೂಮಿಕೆಯಲ್ಲಿರೋ ಆದ್ದರಿಂದ ಇವು ಜೀವನ್ಮುಕ್ತ ಅಂತಲೇ ಹೇಳಲ್ಪಡ್ತಾರೆ. ಆಮೇಲೆ 6ನೇ ಭೂಮಿಕೆಯಲ್ಲಿ ಏನೈತಲ್ಲ ಅದು ಗುರುನಾಥ ಅವ್ರ ಗತಿ ಇರ್ತಾನೆ. 6ನೇ ಭೂಮಿಕೆಯಲ್ಲಿ ಪದಾರ್ಥ ಭಾವಿನಿ ಅಂದ್ರೆ ಈಗ ಹಿಂಗೆ ಕೂತಾನ ಹಿಂಗೆ ಮಾಡಿದ್ರೆ ಕೈ ಕಾಣಂಗಿಲ್ಲ. ಪದಾರ್ಥಗಳೇ ಅಭಾವವಾಗಿ ಹೋಗಿರ್ತಾವೆ. ಬರೀ ಬ್ರಹ್ಮ ಕಾಣ್ತೈತಿ, ಮತ್ತೊಂದೇನೂ ಕಾಣಂಗಿಲ್ಲ. ಗುರುನಾಥ ಆರೂಢರು ಅಂತ 6ನೇ ಭೂಮಿಕಾ. ಹಿಂಗೆ ಈ 7ನೇ ಭೂಮಿಕಾ ಅಂತೂ ಅವ ಉತ್ಥಾನಕ್ಕೆ ಬರೋದಿಲ್ಲ. ಅವ ನಿದ್ರಿತನಂತೆ. ನಿದ್ದೆ ಹೆಚ್ಚೈತಲ್ಲ, ನಿದ್ದೆ ಹೆಚ್ಚಿದಂಗೆ ಕಾಂತವರು ಇಲ್ಲ, ಇನ್ನೊಬ್ಬರದು ಹಂಗೆ. ಅಪ್ಪರ ಅವ್ರು 5, 6, 7 ಭೂಮಿಕೆ ಅದಾವಲ್ರಿ, ಅವು ಪ್ರಾರಬ್ಧ ಫಲದೊಳಗೆ ಬರ್ತಾವ ಅಥವಾ ಸಾಧನಾ ಫಲ ಅಂತ? ಇವರು ಜೀವನ್ಮುಕ್ತರ ಅವರು. ಜೀವನ್ಮುಕ್ತ ವಿಶೇಷ 6, 7 ಭೂಮಿಕೆಗಳು ಸಾಧನದಿಂದ ಅವ್ರಿಗೆ ಅಲ್ಲಿ ಹೋಗಿರ್ತಾರೋ ಅಥವಾ ಅವ್ರ ಪ್ರಾರಬ್ಧನ ಅಲ್ಲಿ ತಂದ ಅವಸ್ಥೆಗೆ ತರ್ತೈತಿ. ಅದು ಪ್ರಾರಬ್ಧ, ಅದನ್ನೇ ನಿಂತ್ಕೊಂಡ್ರು. ಅದಕ್ಕೆ ಪ್ರಾರಬ್ಧ ಅಂದ್ರೆ ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿ ಇರುವುದು ಜೀವನ್ಮುಕ್ತರ ಅಂತ ಹೇಳ್ಯಾರ ಜ್ಞಾನ ಪ್ರತಿಪಾದನದಲ್ಲಿ. ಆದ್ದರಿಂದ ಈ ರೀತಿ ಜೀವನ್ಮುಕ್ತರು ಹೀಗಿರ್ತಾರೋ ಅಂತ ಇವರು ಜೀವನ್ಮುಕ್ತರು ಅಂತ ಹೇಳ್ತು. ಅವ್ರ ವ್ಯವಹಾರ ಹೆಂಗಾಕತಿ ಬಾದು ತಾನು ವೃತ್ತಿಯಿಂದ ಆಗತೈತಿ ಅಂತ ಕೇಳಬೇಕು. ಏನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನು? ವಿದೇಹ ಮುಕ್ತಿ ಅಂತ ಏನಿರ್ತಲ್ಲ, ಆ ವಿದೇಹ ಮುಕ್ತಿ ಅಂತಂದ್ರೆ ಅದು ಲಕ್ಷಣ ಮಾಡ್ತಾರೆ. ಬಂಧ ಭ್ರಮ ರಹಿತ ಶರೀರ ಸಹಿತಕ್ಕೂ ಜೀವನ್ ಮುಕ್ತಿ ಕಹೆ. ಬಂಧ ಭ್ರಮ ಹೋಗಿರಬೇಕು, ಶರೀರ ಉಳಿದಿರಬೇಕು, ಅದಕ್ಕೆ ಜೀವನ್ ಮುಕ್ತಿ ಅಂತ. ಬಂಧ ಭ್ರಮ ಹೋಗ್ಬಿಟ್ಟಾವ, ಶರೀರ ಉಳಿದೈತಿ, ಅವು ಜೀವನ್. ಆ ವಿದೇಹ ಮುಕ್ತಿ ಅದಕ್ಕೆ ಬೇಕು ಅಂತ ಕೇಳಿದ್ರೆ ಬಂಧ ಭ್ರಮ ರಹಿತ ಶರೀರ ರಹಿತ ವಿದೇಹ ಮುಕ್ತಿ ಕೈ. ಶರೀರನು ಹೋಗ್ಬಿಟ್ಟಿರ್ತದೆ. ಅದು ಯಾವ ರೀತಿ ಆಗ್ತದ ಅಂತಂದರೆ ಅದಕ್ಕೆ ಹೇಗ ಘಟಾಕಾಶ ಐತಲ್ಲ, ಘಟಾಕಾಶ ಅಂದ್ರೆ ಪಂಚದಶಿಯಲ್ಲಿ ಬರ್ತೈತಲ್ಲ. ಘಟ ಅಂದ್ರೆ ಗಡಿಗೆ, ಗಡಿಗೆ ಒಳಗೆ ಆಕಾಶ ಐತಿಲ್ಲ, ಗಡಿಗೆ ಹೊಡಿತಂದ್ರೆ ಅದು ದೊಡ್ಡ ಮಹಾಕಾಶ. ಹೌದಿಲ್ಲ? ಆ ರೀತಿ ಆ ಶರೀರ ಅನ್ನೋ ಗಡಿಗೆ ಹೋಯ್ತಂದ್ರೆ ಮಹಾಕಾಶದಂಥ ಪರಬ್ರಹ್ಮ ವಸ್ತು ಪರಿಪೂರ್ಣ ವಸ್ತುವೇ ಆಗಿಬಿಡ್ತಾನೆ. ಅದಕ್ಕೆ ವಿದೇಹ ಅಂದ್ರೆ ಉಪನಿಷತ್ತು ಪ್ರಮಾಣ ಕೂಡ ಐತೆ. ಅದಕ್ಕೆ ಯಥಾ ನದ್ಯ ಚಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ಬ್ರಹ್ಮಾಪೇತಿ ಬ್ರಹ್ಮ ಅಂತೇಳಿ ಹಿಂಗೆ ಅಲ್ಲಿ ಹೇಳ್ತಾರೆ. ಯಥಾ ನದ್ಯ ಚಂದಮಾನಾಃ ಅಂದ್ರೆ ಇದು ಒಂದು ನದಿ ಉದಾಹರಣೆ ಕೊಡ್ತಾರಲ್ಲಿ ಆ ಉಪನಿಷತ್ತಿನಲ್ಲಿ. ಯಥಾ ನದ್ಯ ಚಂದಮಾನ ಸಮುದ್ರ ಅಸ್ತಂಗ ಐತಂತೆ ಅಂದ್ರೆ ಆ ನದಿ ಒಂದು ಜಾಗದಾಗ ಹುಟ್ಟಿ ಅದು ಈ ಎಲ್ಲೆಲ್ಲೋ ತಿರುಗಿ ಕಡೆಗೆ ಹೋಗಿ ಸಮುದ್ರವನ್ನೇ ಕೂಡುವಂತೆ. ಸಮುದ್ರ ಕೂಡಿದಾಗ ಈಗ ಸಾಮಾನ್ಯ ಈಗ ಕಾಶಿ ಅಥವಾ ಇಲಾಹಾಬಾದ್ ಅಂತ ಐತಿ, ಅಲ್ಲಿ ಗಂಗಾ ನದಿ ಯಮುನಾ ನದಿ ಎರಡೂ ಕೂಡ್ತಾವೆ. ಅಲ್ಲಿ ಸಂಗಮ ಐತಿ. ಕಾಶಿ ಈಚೆ ಕಡೆ ಇಲಾಹಾಬಾದ್ ಅಂತ ಐತಿ, ಅಲ್ಲಿ ಗಂಗಾ ಯಮುನಾ ಎರಡೂ ಕೂಡ್ತಾವೆ. ಗಂಗಾ ನದಿ ಬಿಳಿ ಬೆಳ್ಳಗಿರ್ತೈತೆ, ನೀರು ಶುದ್ಧ ಬೆಳ್ಳಗೆ. ಯಮುನಾ ನದಿ ಒಂದಿತ್ತು ಈ ಇದರ ಒಂದರ ಇದು ಮಳೆಗಾಲ ನೀರು ಇದು ಹಂಗೆ ಕಲರ್ ಒಂದು ಸ್ವಲ್ಪ ಕೂಡ್ತೈತಿ, ನೀಲಿ ಕಲರ್. ಅವು ಎರಡೂ ಕೂಡ್ತಾವೆ ಕರೆ,
ಕೂಡೆ ಹೋಗುವಾಗ ಇದು ಯಮುನಾ ನದಿ ಇದು ಗಂಗಾ ನದಿ ಅಂತ ನೀರು ನಮಗೆ ಪ್ರತ್ಯೇಕ ಕಾಣ್ತದೆ. ಸಪ್ರೇಟ್ ಆದರೆ ಸಮುದ್ರ ಕೂಡಿದ ಮೇಲೆ ಅಲ್ಲಿ ಗಂಗಾನೂ ಇಲ್ಲ ಯಮುನಾನೂ ಇಲ್ಲ, ಎಲ್ಲ ಹೋಗಿ ಸಮುದ್ರವೇ ಆಗಿಬಿಟ್ಟು. ಹಾಗೆ ಈ ಶರೀರ ಅನ್ನೋದು ಬಿಟ್ಟ ಕೂಡಲೇ ಆ ಆತ್ಮ ಹೋಗಿ ಏನಾಗ್ತದಂದ್ರೆ ಆ ಪರಿಪೂರ್ಣವಾದ ಪರಬ್ರಹ್ಮ ವಸ್ತುವಿನಲ್ಲಿ ಒಂದಾಗಿ ಬಿಡುತ್ತಾನೆ. ಏನಾಗ್ತಿದ್ದ ಎಲ್ಲಿ ಎಲ್ಲಿ ಬಿಡು ಇಲ್ಲಿ ಏನು ಬಿಡಿ ಎದ್ದರು ನೀವು ಒರೆಸ್ಬೇಕು. ಬರಬರು ಬರಬರು ಆಚೆ ಕಡೆ ಓಡಿಸ್ರಿ, ಆಚೆ ಕಡೆ ಈಚೆ ಕಡೆ ಬರ್ರಿ, ಈಚೆ ಕಡೆ ಬರ್ರಿ. ಅಲ್ಲಿ ಇಲ್ಲಿ ಬಹುತೇಕ ಒಂದು ನನ್ನಿಗತೆ ಇತ್ತನ ಅದೇ ಹಿಂಗೆ ಇದು ಮಾಡೋಣ ಅದು ಇದಾಗಿತ್ತು. ಅದು ಸೂರ್ಯದ ಬಹುತೇಕ ಅದನ್ನ ಬಂದತ್ತನ ಇಲ್ಲಪ್ಪ ಬಂದಾಗಿದೆ. ಅದು ಊರು ಹಾಕಿದ್ರಪ್ಪ ರೀ ಬಂದಾಗಿದೆ. ಆಯ್ತು ಬಿಡಿ ಅದೇನು ಅಂದ್ರೆ ಆ ನದಿ ಹೋಗಿ ಸಮುದ್ರವನ್ನು ಕೂಡಿದ ನದಿ ಅಂದಾಗ ಇದು ಯಾವ ನದಿ, ಗಂಗಾ ನದಿ, ಕೃಷ್ಣಾ ನದಿ, ಹಿಂಗೆ ಅದು ಹೆಸರು ಮತ್ತು ಅದ್ರದ್ದು ಎಲ್ಲ ಆಕಾರ ಎಲ್ಲ ಇದೆ. ಹಿಂಗೆ ಇದು ಸರಿಯಾಗಿದ್ದಾಗ ಇದು ಒಂದು ಹೆಸರು ಇವು ಎಲ್ಲ ಇರ್ತಾವೆ. ಅದ್ರ ಕಡೆಗೆ ಶರೀರ ತ್ಯಾಗ ಆಗಿ ಹೋದ ಮೇಲೆ ಆವಾಗ ಅದು ಏನಾಗತಿ, ಆತ್ಮ ಹೋಗಿ ಪರಮಾತ್ಮನಲ್ಲಿ ಬ್ರಹ್ಮದಲ್ಲಿ, ಬ್ರಹ್ಮ ಸಮುದ್ರ ಇದ್ದಂಗೆ ಅದು, ಇದು ನದಿ ಇದ್ದಂಗೆ ಹೋಗಿ ಕೊಡುಕೊಳ್ಳಿ ಅದು ಬ್ರಹ್ಮ ಸ್ವರೂಪವೇ ಅದು ಪರಿಪೂರ್ಣ ವ್ಯಾಪಕ ಪರಬ್ರಹ್ಮ ವಸ್ತುವಲ್ಲ, ಎಲ್ಲ ಕಡೆ ತುಂಬಿಕೊಂಡು ಹಂಗೆ ಸಮುದ್ರ. ಈಶ್ವರ ಜೋಡಿ ಅಭೇದ ಹೇಳ್ಯಾರ್ರಿ ವಿಚಾರ ಸರ್. ಈಶ್ವರನ ಜೋಡಿ ಅಭೇದ ಹೇಳ್ಯಾರ್ರಿ. ಈಶ್ವರನ ಜೋಡನೆ ಅಭೇದ ಎಲ್ಲಿ ವಿಚಾರ ಸಾಗರ ಮುಂದ್ರಿ ನೀವೇ ಹೇಳುದ್ರಿಪ್ಪ. ಅದು ಪರಿಪೂರ್ಣ ಶುದ್ಧ ಚೈತನ್ಯ ಜೋಡನೆ ಅಭೇದ ಆಗುದಿಲ್ಲ, ಈಶ್ವರನ ಜೋಡನೆ ಅಭೇದ ಆಗ್ತದೆ. ನೀವು ಹೇಳುದು ಏನೋ ಆದರೂ ಅದು ಆದ್ರೆ ಈಶ್ವರ ಅಂದ್ರು ಅಲ್ಲಿ ಈಶ್ವರನ ಎಲ್ಲಿ ತಗೋಬೇಕಂದ್ರೆ ಅಲ್ಲಿ ಒಂದು ಏನೈತಿ ಶಾಸ್ತ್ರ ನೇಮ ಅಂತಂದ್ರೆ, ಈಗ ನಾ ಇದನ್ನು ಡೈರೆಕ್ಟ್ ಹೇಳಿದೆ, ಇಟ್ಟೋತನ ಹೇಳಿದ್ದೆ ಹೇಳ್ತಾ. ಆದ್ರೆ ಮಹಾವಾಕ್ಯದವಲ್ಲ ತತ್ ತ್ವಂ ಅಸಿ ಅದೆಲ್ಲ. ತತ್ ಅಂದ್ರೆ ಆ ಪರಮಾತ್ಮ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದೀನಿ, ಹೌದಾ? ಆ ಪರಮಾತ್ಮನ ನೀಯರಿ ಅಂತ ಗುರು ಹೇಳ್ದ, ಮತ್ತು ಸಾಮವೇದ ಛಾಂದೋಪನಿಷತ್ತು ಹೇಳ್ತ. ಆದ್ರೆ ಅಲ್ಲಿ ಶಾಸ್ತ್ರ ಏನು ಮಾಡೈತೆ ಅಂದ್ರೆ ಅಲ್ಲಿ ಅದು ಲಕ್ಷಣಾವೃತ್ತಿಯಿಂದ, ಆ ಲಕ್ಷಣಾವೃತ್ತಿ 3 ಪ್ರಕಾರದ ಜಹತ್ ಅಜಹತ್ ಭಾಗತ್ಯಾಗ ಲಕ್ಷಣ ಅಂತೇಳಿ, ಅದಿಲ್ಲ ಜಹತ್ ಸಂಭವಿಸಂಗಿಲ್ಲ, ಅಜಹತ್ ಸಂಭವಿಸಂಗಿಲ್ಲ, ಭಾಗತ್ಯಾಗ ಲಕ್ಷಣ ಸಂಭವಿಸುತ್ತದೆ. ತಲೆ ಭಾಗ ಲಕ್ಷಣ ಭೇದ ಪರೋಕ್ಷ ಅಂತ ನಿಜಗೊಂಡ್ರು ಜ್ಞಾನ ಪ್ರತಿಪಾದನೆ ಅಂದ್ರೆ ಅಲ್ಲಿ ಏನಾಕೈತೆ ಅಂದ್ರೆ ಭಾಗ ಇದು ಜಹತ್ ಅಜಹತ್ ಭಾಗತ್ಯಾಗ ಲಕ್ಷಣ ಅಂತಂದ್ರೆ ಅದು ಭಾಗ ಮಾಡ, ತ್ಯಾಗ ಮಾಡ, ಲಕ್ಷಣ ಅಂದ್ರೆ ಅಭೇದ ಮಾಡ. ಹಿಂಗ ಭಾಗ ಮಾಡಂದ್ರೆ ಏನು ಭಾಗ ಮಾಡು ಅಂತಂದ್ರೆ ತತ್ಪದ ಭಾಗ ಮಾಡ. ತತ್ಪದವನ್ನು ಯಾಕೆ ಎಲ್ಲ ಶಾಸ್ತ್ರ ಮಂದಿನೇ ಅದೀರಿ. ತತ್ಪದ ಅಂದ್ರೆ ತತ್ಪದ ಏನೈತಿಲ್ಲ ಆ ವಾಚ್ಯಾರ್ಥ ಸಹಿತವಾಗಿ ಐತೆ ಅದು. ಅಲ್ಲಿ ಭಾಗ ಮಾಡಂದ್ರೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಭಾಗ ಮಾಡ. ವಾಚ್ಯಾರ್ಥದಲ್ಲಿ ಈಶ್ವರ ಬಂದು ಬಿಡ್ತಾನೆ ಮಾಯಾ ಸಹಿತವಾಗಿ, ಹೇಳ್ತಾ. ಆಮೇಲೆ ಅಂದ್ರೆ ಆ ಮಾಯ ಕಾರ್ಯವಾದ ಸರ್ವಜ್ಞತಾದಿ ಎಲ್ಲ ಇವು ಈ ಕಡೆ ಬಂದ್ಬಿಡ್ತಾವೆ ವಾಚ್ಯಾರ್ಥದಲ್ಲಿ. ಲಕ್ಷಾರ್ಥದಲ್ಲಿ ಶುದ್ಧ ಬ್ರಹ್ಮದ ಹೇಳ್ತಾ. ಭಾಗ ತ್ಯಾಗ ಅಂದರೆ ಈ ವಾಚ್ಯಾರ್ಥ ಏನೈತೆ ವಿರೋಧಿ ಐತೆ ಅದು. ಅದನ್ನು ತ್ಯಾಗ ಮಾಡ. ಲಕ್ಷಣ ಅಂದ್ರೆ ಗ್ರಹಣ ಮಾಡ, ಗ್ರಹಣ ಮಾಡೋದು.
ಹಿರಣ ಮಾಡೋದು ಅಂದ್ರೆ ಇನ್ನೊಂದು ಅದ್ರ ಕೂಡ ಹಿರಣ ಮಾಡೋದು ಇಲ್ಲಿ ತೊಂಪದ ಐತಲ್ಲ ತತ್ಪದ್ಧತಿ ಹೇಳ್ದಿ ಬಿಟ್ಟತಾನ ತೊಂಪದದಲ್ಲಿ ಅದನ್ನು ಏನೈತಿ ಅದನ್ನು ಭಾಗ ಮಾಡ ತೊಂಪದ ವಾಚ್ಯದಲ್ಲಿ ಜೀವ ಬರ್ತಾನೆ ಅಲ್ಲಿ ಈಶ್ವರ ಬಂದಿದ್ದ ಇಲ್ಲಿ ಜೀವ ಬರ್ತಾನೆ ಆಮೇಲೆ ಭಾಗ ಮಾಡಿ ಈ ತ್ಯಾಗ ಮಾಡು ಅಂದ್ರೆ ವಾಚಾರ್ಥ ತ್ಯಾಗ ಮಾಡು ಹಾಂ ಲಕ್ಷಾರ್ಥ ಜೀವ ಸಾಕ್ಷಿ ಕೂಟಸ್ಥ ಅಥವಾ ಸಾಕ್ಷಿ ಒಂದೇ ಹೌದಿಲ್ಲ ಹಾಂ ಇಲ್ಲಿ ಕೂಟಸ್ಥ ರೂಪ ಸಾಕ್ಷಿ ತೊಂಪದ ಲಕ್ಷ್ಯ ಐತಿ ಅಲ್ಲಿ ತತ್ಪದದಲ್ಲಿ ಪರಬ್ರಹ್ಮ ಸಾಕ್ಷಿ ಇದು ಲಕ್ಷಾರ್ಥ ಐತಿ ಆ ಲಕ್ಷಾರ್ಥಕ್ಕೆ ಲಕ್ಷಣ ಅಂದರೆ ಅಭೇದ ಮಾಡ ಇವು ಎರಡೂ ಭಾಗ ಮಾಡಿ ತ್ಯಾಗ ಮಾಡಿಬಿಡು ಅವೆರಡು ಅಭೇದ ಮಾಡೋದು ಈ ರೀತಿ ಮಹಾವಾಕ್ಯದ ಅಭೇದ ಈ ರೀತಿ ಆಕೈತಿ ಅಲ್ಲಿ ಯಾವಾಗ ವಾಚಾರ್ಥ ತ್ಯಾಗ ಮಾಡಿದ ಕೂಡಲೇ ಮಾಯಾ ಹೋಯ್ತಂದ್ರೆ ಈಶ್ವರ ಪಾದ ಅಶುದ್ಧ ಚೇತನವೇ. ಯಾಕಂದ್ರೆ ವಿಚಾರ ಸಾಗರ ಹೇಳೈತಿ ಎಲ್ಲಿ ಹೇಳೈತಿ ಜಾಕೃಪಾಲು ಸರ್ವಜ್ಞಕೋ ಹಿಯ ಧಾರತ ಮುನಿ ಜ್ಞಾನ ತಾಪೂ ಹೋತ ಉಪಾಧಿತೆ ಮೋಮೈ ಮಿಥ್ಯಾಭಾನ ನನ್ನ ಸ್ವರೂಪದಲ್ಲಿ ಯಾವ ಈಶ್ವರನು ಧ್ಯಾನಿ ಈ ಯೋಗಿಗಳು ಧ್ಯಾನ ಮಾಡುತ್ತಾರೆಯೋ ಆ ಈಶ್ವರ ನನ್ನಲ್ಲಿ ಮಿಥ್ಯವಾಗಿ ತೋರಿದ್ದಾನೆ ಉಪಾಧಿ ಮೂಲಕವಾಗಿದ್ದಾರೆ ಅವ ಅದಕ್ಕಾಗಿ ಅವನೇನಾಯ್ತು ವಾಚಾರ್ಥದಿಂದ ಅಲ್ಲಿ ಮಾಯಾ ತೆಗೆದುವುದು ಅಂದ್ರೆ ಅದ ಈಶ್ವರ ಹೌದಿಲ್ಲ ಮತ್ತು ಈಶ್ವರ ಕೂಡ ಹೆಂಗೆ ಅಭೇದ ಹೇಳ್ತೀರಿ ನೀವು ಅದೇ ಉಪಚಾರ ಮಾತ್ರವಾಗಿ ಹೇಳಿವಿ ಅದು ಶುದ್ಧ ಬ್ರಹ್ಮನೇ ಈಶ್ವರ. ಅದು ಉಪಚಾರನೂ ಬೇಡ ಏನೂ ಬೇಡ ಇದು ಒಳ್ಳೆ ಬರೋದು ಬೇಡ ಈಗ ಈಶ್ವರ ಏನದ ಜೀವನ ದೃಷ್ಟಿಯಿಂದ ಈಶ್ವರ ಹೇಳುದು ಅದು ಶುದ್ಧ ನೋಡ್ರಪ್ಪ ಮೇಲೆ ಹೋಗೋಣ. ಆರ್ಡರ್ ಬಂತು ನೀವು ಬಂದು ಕೆಲಸ ಈಗ ಮತ್ತದು ಹೋಗೋಣ ಇನ್ನು ಆ ಕಡೆ ಅಂತೂ ಭಾಳ ಬರೋ ನೀವು ಬಂದೀರಿ ಎಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರಿ ನಿಮ್ಮೆಲ್ಲರಿಗೆ ನಾನು ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ್.